wisdom of this world, you will become fool in the sight of God. ನೀನು ಎಷ್ಟು ಜ್ಞಾನಿ ಆಗ್ಲಿಕ್ಕೆ ಹೋಗ್ತೀಯೋ ಲೌಕಿಕವಾಗಿ, ಅಷ್ಟು ಮೂರ್ಖನಾಗ್ತೀಯ ದೇವರ ಮುಂದೆ, ಮುಟ್ಟಾಳನಾಗ್ತೀಯ ದೇವರ ದೃಷ್ಟಿಯಲ್ಲಿ. The wisest people of this world are the most foolish people in the sight of God. ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗ್ತಾ ಇದೆ. ಇದು ಹೇಳಕ್ಕೆ ಯಾರು ಮುಂದೆ ಬರಲ್ಲ. ಆಶೀರ್ವಾದ ಬರ್ತಾ ಇದೆ, ಬಿಡುಗಡೆ ಬರ್ತಾ ಇದೆ, ಇದೋ ನಿನಗೆ ಹಣ ಬರ್ತಾ ಇದೆ, ಲಾಟ್ರಿ ಹೊಡಿತಾ ಇದೆ, ಕಿಡ್ನಿ ಬರ್ತಾ ಇದೆ, ಹೊಸ ಹಾರ್ಟ್, ಹೊಸ ಲಿವರ್ ಬರ್ತಾ ಇದೆ, ಹೊಸ ಹೆಂಡತಿ ಬರ್ತಾ ಇದ್ದಾಳೆ, ಹೊಸ ಗಂಡ ಬರ್ತಾ ಇದ್ದಾನೆ, ಹೊಸ ಜಾಬ್ ಬರ್ತಾ ಇದೆ. ಇದೇ ಆಯ್ತು ಬರೀ ಡೋಂಗಿ ಬಾಬಾ. ಇಂದು ನಾವು ಪ್ರಪಂಚದಲ್ಲಿ ನೋಡುವಾಗ ಎಷ್ಟೋ ತಪ್ಪುಗಳು ಇದೆ, ಎಷ್ಟೋ ತಪ್ಪಾದ ಕಾರ್ಯಗಳನ್ನು ನಮಗೆ ಪ್ರಪಂಚದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ರಾಂಗ್ ಥಿಂಗ್ಸ್. ಜನರು ಅವಿಶ್ವಾಸದಲ್ಲಿ ಬದುಕೋದನ್ನು ನಾವು ನೋಡ್ತಾ ಇದ್ದೀವಿ, ಸ್ವಾರ್ಥದಲ್ಲಿ ಬದುಕೋದನ್ನು ನೋಡ್ತಾ ಇದ್ದೀವಿ, ಮೂಢನಂಬಿಕೆಗಳಲ್ಲಿ ಬದುಕೋದನ್ನು ನೋಡ್ತಾ ಇದ್ದೀವಿ, ಮನುಷ್ಯರನ್ನು ಡಿಪೆಂಡ್ ಆಗಿ, ಹಣವನ್ನು ಡಿಪೆಂಡ್ ಆಗಿ ಬದುಕೋದನ್ನು ನೋಡ್ತಾ ಇದ್ದೀವಿ. ತುಂಬ ಕನ್ಫ್ಯೂಷನ್, ಗೊಂದಲದಲ್ಲಿ ಬದುಕೋದನ್ನು ನೋಡ್ತಾ ಇದ್ದೀವಿ. ಒಂದು ವೇಳೆ ನಮ್ಮ ಜೀವನದಲ್ಲೂ ಕೂಡ ಅನೇಕ ತಪ್ಪುಗಳು ಸಂಭವಿಸ್ತಾ ಇದ್ದರೆ, ಗೊಂದಲಮಯವಾಗಿದ್ದರೆ, ಜೀವನ ಹೇಗೆ ಸರಿಪಡಿಸ್ಕೋಬೇಕು ನನ್ನ ಲೈಫನ್ನು ಅಂತ ಗೊತ್ತಿಲ್ಲದೆ ಇದ್ದರೆ, ಅದಕ್ಕೆ ಉತ್ತರ ದೇವರು ನಮಗೆ ಅವರ ವಾಕ್ಯದ ಮುಖಾಂತರ ಹೇಳ್ಕೊಡ್ತಾರೆ. ನಾವು ಅದನ್ನು ಸ್ವೀಕಾರ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಖಂಡಿತವಾಗ್ಲೂ ನಮ್ಮ ಜೀವನ ತುಂಬ ಅದ್ಭುತಕರವಾಗಿ ಜೀವಿಸಲಿಕ್ಕೆ ಸಾಧ್ಯ ಇದೆ. ಕೇವಲ ಪ್ರಾರ್ಥನೆಗೆ ಬರೋದ್ರಿಂದ ಸಾಧ್ಯನೇ ಇಲ್ಲ. ಪ್ರಾರ್ಥನೆಗೆ ಬರೋದ್ರಿಂದ, ಚರ್ಚಿಗೆ ಬರೋದ್ರಿಂದ, ಬೈಬಲ್ ಓದೋದ್ರಿಂದ ಮಾತ್ರ ಇದು ಸಾಧ್ಯ ಆಗೋದಿಲ್ಲ. ನಾವು ದೇವರ ವಾಕ್ಯಗಳನ್ನು ಗ್ರಹಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಜೀವಿಸಿದರೆ ಮಾತ್ರ ಅದು ಸಾಧ್ಯ. ಅದರಿಂದ ಅರ್ಥ ಆಗುವಂಥ ವಾಕ್ಯಗಳೇ ಬೈಬಲ್ನಲ್ಲಿ ಇರೋದೆಲ್ಲದೂ ಕೂಡ. ಬೈಬಲ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯಗಳು ನಮಗೆ ಅರ್ಥ ಆಗುವಂಥ ವಾಕ್ಯಗಳೇ. ನಾವು ಸ್ವಲ್ಪ ಮನಸ್ಸು ಮಾಡಿದ್ರೆ ಖಂಡಿತ ನಮಗೆ ಅರ್ಥ ಆಗುತ್ತೆ. ನಾವು ನೋಡೋಣ ಒಂದು ವಾಕ್ಯದ ಮುಖಾಂತರವಾಗಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶ, ಮಾರ್ಕ್ ಚಾಪ್ಟರ್ 12. ಮಾರ್ಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ, ಅದರ 24ನೇ ವಾಕ್ಯ. ಮಾರ್ಕ್ ಚಾಪ್ಟರ್ 12 ವರ್ಸ್ 24. ಅದಕ್ಕೆ ಯೇಸು, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ, ಪವಿತ್ರ ಗ್ರಂಥವನ್ನೇ ಆಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. Is not this the reason you are wrong, that you know neither the scriptures nor the power of God? You know neither the scriptures nor the power of God. That is why you are wrong. That is why you are in confusion. The world is in confusion. ಇಡೀ ಪ್ರಪಂಚ ಗೊಂದಲದಲ್ಲಿದೆ. ನಿನ್ನ ಜೀವನ ಗೊಂದಲಮಯವಾಗಿದೆ, ಭಯದಿಂದ ಕೂಡಿದೆ, ಆತಂಕದಿಂದ ಕೂಡಿದೆ. ಅನೇಕ ತಪ್ಪುಗಳು ಮಾಡ್ತಾನೆ ಇದೆಯಾ, ಜೊತೆಲಿ ಪ್ರಾರ್ಥನೆನೂ ಮಾಡ್ತಾ ಇದೆಯಾ, ತಪ್ಪುಗಳಲ್ಲಿ ಬದುಕಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದೆಯಾ, ತಪ್ಪು ಸರಿಪಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಯಾಕೆ ಈ ತಪ್ಪುಗಳು? ಯಾಕೆ ನಾನು ತಪ್ಪಲ್ಲೇ ಬದುಕ್ತಾ ಇದ್ದೀನಿ? ಯಾಕೆ ಗೊಂದಲದಲ್ಲಿ ಬದುಕ್ತಾ ಇದ್ದೀನಿ? ಕಾರಣ ಯೇಸು ಹೇಳ್ತಾರೆ, ಯು ನೋ ನೈದರ್ ದ ಸ್ಕ್ರಿಪ್ಚರ್ ನಾರ್ ದ ಪವರ್ ಆಫ್ ಗಾಡ್. ದಟ್ ಈಸ್ ದ ರೀಸನ್ ಗಾಡ್ ಈಸ್ ಸೇಯಿಂಗ್. ನೀವು ದೇವರ ವಾಕ್ಯವನ್ನಾಗಲಿ ಅಥವಾ ಪವಿತ್ರ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ಅರ್ಥ ಮಾಡಿಕೊಂಡಿಲ್ಲ. ಏನು ಮಾಡ್ಕೊಂಡಿಲ್ಲ? ಓದಿದ್ದೀರಿ, ಅರ್ಥ ಮಾಡಿಕೊಂಡಿಲ್ಲ. ಸುಮ್ಮನೆ ಓದ್ತಾ ಹೋಗಿ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಪ್ರಯೋಜನ ಇಲ್ಲ. ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮಗೆ ಎಲ್ಲಿಯವರೆಗೆ ದೇವರ ವಾಕ್ಯಗಳು ಅರ್ಥ ಆಗೋದಿಲ್ವೋ,
ದೇವರ ಆಲೋಚನೆ ಪ್ರಕಾರ ಬದುಕಲಿಕ್ಕೆ ಆಗೋದಿಲ್ಲ. ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್, ಯು ಕೆನಾಟ್ ಲೀವ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ಬರ್ಕೊಳ್ತಾ ಇದ್ದೀರಾ? ಹಾಂ, ದೇವರ ವಾಕ್ಯಗಳು ನಮಗೆ ಅರ್ಥ ಆಗದೇ ಇದ್ದರೆ ದೇವರ ಚಿತ್ತದ ಪ್ರಕಾರ ಬದುಕಲಿಕ್ಕೆ ಆಗೋದಿಲ್ಲ. ಪವಿತ್ರ ಗ್ರಂಥ ಅರ್ಥ ಆಗಬೇಕು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಕ್ರಿಪ್ಚರ್, then we can experience the power of God. The more you understand the word of God, the more you can experience the power of God. Through that you can walk according to the will of God. Simple. ನೀವೆಷ್ಟು ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ದೇವರ ಶಕ್ತಿಯನ್ನು ಅನುಭವಿಸ್ತೀರಿ. ಎಷ್ಟು ದೇವರ ಶಕ್ತಿಯನ್ನು ಅನುಭವಿಸ್ತಾ ಬದುಕ್ತಿರೋ ಅಷ್ಟು ನೀವು ದೇವರ ಚಿತ್ತದ ಪ್ರಕಾರ ಜೀವಿಸ್ತೀರಿ. ದೇವರ ಚಿತ್ತದ ಪ್ರಕಾರ ನೀವು ಜೀವಿಸುವಾಗ ನಿಮ್ಮ ಜೀವನದಲ್ಲಿ ಭಯ ಇರೋದಿಲ್ಲ, ಗೊಂದಲ ಇರೋದಿಲ್ಲ, ತಪ್ಪಾದ ಜೀವನನೂ ಇರೋದಿಲ್ಲ. ಯು ವಿಲ್ ವಾಕ್ ರೈಚಿಯಸ್ಲಿ, ಯು ವಿಲ್ ಲೀವ್ ಪೀಸ್ಫುಲಿ. ನೀವು ಸಮಾಧಾನಕರವಾಗಿ ಬದುಕ್ತೀರಿ, ಒಳ್ಳೆಯ ನೀತಿಯ ಜೀವನವನ್ನು ಜೀವಿಸ್ತೀರಿ. ಇವತ್ತು ನೀತಿಯ ಜೀವನನೂ ಇಲ್ಲ, ಸಮಾಧಾನದ ಜೀವನನೂ ಇಲ್ಲ. ಟೆನ್ಷನ್ ಹಿಡಿದ ಜೀವನ, ಭಯ ತುಂಬಿದ ಜೀವನ, ಅನೀತಿ ತುಂಬಿದ ಜೀವನ. ಪ್ರಾರ್ಥನೆ ಇದೆ, ಚರ್ಚ್ ಇದೆ, ನೊವೆನ ಇದೆ, ಬೈಬಲ್ ಇದೆ, ಬೋಧನೆ ಇದೆ, ಎಲ್ಲ ಇದೆ. ಆದರೆ ಏನಿಲ್ಲ, ಒಳಗಡೆ ಸಮಾಧಾನ ಇಲ್ಲ, ನೀತಿಯ ಜೀವನನೂ ಇಲ್ಲ. ಕಪಟತನದ ಒಂದು ಜೀವನ, ಅಶಾಂತಿ ತುಂಬಿದ ಜೀವನ. ಇವತ್ತು ಯಾವುದೇ ಕುಟುಂಬ ನೋಡಿ ಸರ್ವೆ ಮಾಡ್ಕೊಂಡು ಬನ್ನಿ, ಸಮಾಧಾನ ಸಿಗೋದಿಲ್ಲ. ದುಡ್ಡು ಸಿಗ್ಬೋದು, ಗೋಲ್ಡ್ ಸಿಗ್ಬೋದು, ಒಳ್ಳೊಳ್ಳೆ ವಸ್ತುಗಳು ಸಿಗ್ಬೋದು, ಆದರೆ ಸಮಾಧಾನ ಸಿಗೋದಿಲ್ಲ, ನೀತಿಯ ಜೀವನ ಸಿಗೋದಿಲ್ಲ. ದೆರ್ ಇಸ್ ನೋ ರೈಚಿಯಸ್ನೆಸ್, ದೆರ್ ಇಸ್ ನೋ ಪೀಸ್. ಕಾರಣ ಏನು? ಕಾರಣ ದೇವರೇ ಹೇಳ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಂಡು ಬದುಕ್ತಾ ಇಲ್ಲ. ಆದುದರಿಂದ ದೇವರ ಶಕ್ತಿಯನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ದೇವರ ಶಕ್ತಿಯನ್ನು ಅನುಭವಿಸ್ತಾ ಬದುಕುವಾಗ ನಾವು ದೇವರ ಚಿತ್ತದ ಪ್ರಕಾರ ಬದುಕ್ತೀವಿ. ದೇವರ ಚಿತ್ತದ ಪ್ರಕಾರ ನಮ್ಮ ಬದುಕಿದೆ ಅನ್ನೋದಕ್ಕೆ ಆಧಾರ ಏನು? ವಾಟ್ ಈಸ್ ದ ಎವಿಡೆನ್ಸ್ ದಟ್ ಯು ಆರ್ ಲಿವಿಂಗ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್? ವಾಟ್ ಈಸ್ ದ ಎವಿಡೆನ್ಸ್? How do you know that your life is going according to the will of God? ಆಧಾರ ಏನು? ನನ್ನ ಜೀವನ ದೇವರ ಇಚ್ಛೆ ಪ್ರಕಾರ ಹೋಗ್ತಾ ಇದೆ, ದೇವರ ಚಿತ್ತದಲ್ಲೇ ನಾನು ಜೀವಿಸ್ತಾ ಇದ್ದೀನಿ ಅನ್ನೋದಕ್ಕೆ ಆಧಾರ ಏನು? There will be peace in your heart. There will be peace. There will be righteousness in your life. ನಮ್ಮ ಹೃದಯದಲ್ಲಿ ಸಮಾಧಾನ ಇರ್ತದೆ, ನಮ್ಮ ಜೀವನದಲ್ಲಿ ನೀತಿವಂತಿಕೆ ಇರ್ತದೆ, ನೀತಿ ಇರ್ತದೆ. ಆದರೆ ಇವತ್ತು ಏನಿದೆ ನಮ್ಮ ಜೀವನದಲ್ಲಿ? ಅನೀತಿ ಇದೆ, ಅಸಮಾಧಾನ ಇದೆ. ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ, ಡೈಲಿ ಪ್ರೇಯರ್. ಕೆಲವ್ರದೆಲ್ಲ ಪ್ರೇಯರ್ ಮಿಸ್ಸೇ ಆಗೋದಿಲ್ಲ. ಡೈಲಿ ಪ್ರೇಯರ್, ವೀಕ್ಲಿ ಫಾಸ್ಟಿಂಗ್, ಡೈಲಿ ಬೈಬಲ್ ರೀಡಿಂಗ್ ಇದೆಯಾ? ಇದೆ. ಸಮಾಧಾನ ಸ್ವಲ್ಪನೂ ಇಲ್ಲ. ನೀವು ಹೀಗೆ ಮಾಡ್ಕೊಂಡು ಹೋದ್ರೆ ಬರೋದೇ ಇಲ್ಲ ಸಮಾಧಾನ. ದೇವರು ಹೇಳಿದ ದಾರಿಲಿ ಹೋದರೆ ಮಾತ್ರನೇ ಸಮಾಧಾನ. ದೇವರು ಹೇಳ್ತಾರೆ, ನೀವು ಪವಿತ್ರ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ಅರ್ಥ ಮಾಡಿಕೊಂಡಿಲ್ಲ, ಆದುದರಿಂದ ನಿಮಗೇನಿಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಕೆಲವರು ಹೇಳ್ತಾರಲ್ವಾ, ನಾವು ಡೈಲಿ ಅಲ್ಲಿ ಪ್ರೇಯರ್ಗೆ ಹೋಗ್ತೀವಿ, ಎಲ್ಲೂ ರಿಟ್ರೀಟ್ ಮಿಸ್ ಮಾಡೋದಿಲ್ಲ ಬ್ರದರ್, ಎಲ್ಲೂ ಧ್ಯಾನ ಕೂಟಗಳು ಮಿಸ್ ಮಾಡೋದೇ ಇಲ್ಲ, ಎಲ್ಲ ಕಡೆ ಧ್ಯಾನಕ್ಕೆ ಹೋಗ್ತೀವಿ, ಆದರೂ ನಮ್ಮ ಕುಟುಂಬದಲ್ಲಿ ಒಂದು ನಿಜವಾದ ಸಮಾಧಾನ ಇಲ್ಲ, ನಿಜವಾದ ಶಾಂತಿ ಇಲ್ಲ. ನೋಡಿ, ಇನ್ನೊಂದು ಹೇಳ್ತೀನಿ, ನೀವು ಪ್ರಪಂಚದಲ್ಲಿರುವ ಸಕಲ ರಿಟ್ರೀಟ್ ಸೆಂಟರ್ಗಳನ್ನು ಸುತ್ತೋಡಿರಿ, ಎಲ್ಲ ಪ್ರೇಯರ್ ಮೀಟಿಂಗ್ಸು ಅಟೆಂಡ್ ಮಾಡಿ, ಒಳ್ಳೆಯದೇ. ಆದರೆ ಸಮಾಧಾನ ಗ್ಯಾರಂಟಿ ಇಲ್ಲ. ಎಲ್ಲೂ ಸಮಾಧಾನ ಸಿಗಲ್ಲ. ಸಮಾಧಾನ ಸಿಗೋದು ಯಾವಾಗ ಗೊತ್ತಾ? ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ದೇವರ ಶಕ್ತಿಯನ್ನು ಅನುಭವಿಸುತ್ತಾ ನೀನು ಬದುಕುವಾಗ ನಿನಗೆ ಸಮಾಧಾನ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಈ ತರಗತಿಗಳಲ್ಲಿ ಭಾಗವಹಿಸಬೇಕು. ದೇವರ ವಾಕ್ಯದ ಉಪದೇಶಗಳು ನಮಗೆ ಯಾಕೆ ಬೇಕು ಅಂದರೆ ಇದಕ್ಕೋಸ್ಕರ. ಇದರಲ್ಲಿ ನಾವು ಹೆಚ್ಚಳ ಪಡಬೇಕು. ಇವತ್ತು ಇದರಲ್ಲಿ ನೀವು ನಿಜವಾಗ್ಲೂ ಹೆಚ್ಚಳ ಪಡಬೇಕು. ಯಾವುದರಲ್ಲಿ? ದೇವರನ್ನು ಅರಿತುಕೊಳ್ಳೋದ್ರಲ್ಲಿ ನಾವೊಬ್ಬೊಬ್ರು ಏನು ಮಾಡಬೇಕು? ಹೆಚ್ಚಳ ಪಡಬೇಕು. ವಿ ನೀಡ್ ಟು ಬೋಸ್ಟ್ ಅವರ್ ಸೆಲ್ಫ್ ಇನ್ ನೋಯಿಂಗ್ ಗಾಡ್.
ಯೆರೆಮೀಯ ಪ್ರವಾದಿಯ ಪುಸ್ತಕ ಜೆರೆಮಯ ಚಾಪ್ಟರ್ 9 9ನೇ ಅಧ್ಯಾಯ 23-24 ವಾಕ್ಯ. ಹೆಚ್ಚಳ ಪಡುವವನು ಹ. ತನ್ನನ್ನು ತಾನು ತಿಳಿದುಕೊಂಡುದಕ್ಕಾಗಿ ಹೆಚ್ಚಳ ಪಡ 23-24 ಸರ್ವೇಶ್ವರ ಸ್ವಾಮಿ ಜ್ಞಾನಿ ತನ್ನ ಜ್ಞಾನಕ್ಕಾಗಿ, ದೇವರು ಹೇಳ್ತಾರೆ, ಜ್ಞಾನಿ ತನ್ನ ಜ್ಞಾನಕ್ಕಾಗಿ, ಪರಾಕ್ರಮಿ ತನ್ನ ಪರಾಕ್ರಮಕ್ಕಾಗಿ, ಪರಾಕ್ರಮಿ ಅಥವಾ ಶಕ್ತಿವಂತ ತನ್ನ ಶಕ್ತಿಗಾಗಿ, ಪವರ್ಗಾಗಿ, ಐಶ್ವರ್ಯವಂತ ತನ್ನ ಐಶ್ವರ್ಯಕ್ಕಾಗಿ, ಹಣವಂತ ಅಥವಾ ಶ್ರೀಮಂತ ತನ್ನ ಶ್ರೀಮಂತಿಕೆ ಅಥವಾ ಐಶ್ವರ್ಯಕ್ಕಾಗಿ ಹೆಚ್ಚಳ ಪಡೆದಿರಲಿ ಹೆಚ್ಚಳ ಪಡೆದಿರಲಿ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡೆದಿರಲಿ. ವಿ ಶುಡ್ ನಾಟ್ ಬೋಸ್ಟ್ ಇನ್ ಆಲ್ ದೀಸ್ 3 ಥಿಂಗ್ಸ್. ಈ ಎಲ್ಲ 3 ಏನಿದೆಯೋ ಇವುಗಳಲ್ಲಿ ನಾವು ಹೆಚ್ಚಳ ಪಡಬಾರ್ದು, ಪಡಬೇಡಿ ಅಂತ ದೇವರು ಹೇಳ್ತಾರೆ. ಬಿಕಾಸ್ ದೀಸ್ 3 ಥಿಂಗ್ಸ್ ಆರ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಈ 3 ವಿಷಯಗಳಿದೆಯಲ್ವಾ, ಯಾವುದೆಲ್ಲ? ಜ್ಞಾನ, ಪರಾಕ್ರಮ ಅಂದರೆ ಬಲ, ಅಧಿಕಾರ, ಓಕೆ, ಬಲ, ಅಧಿಕಾರ, ಶಕ್ತಿ, ಇದು ಆಮೇಲೆ ಶ್ರೀಮಂತಿಕೆ, ಐಶ್ವರ್ಯ, ಹಣ. ಇದು 3 ತುಂಬ ಒಂದು ಸ್ವಾಧೀನ ಇರತಕ್ಕಂಥದ್ದು. ಇದು 3ಕ್ಕೂ ತುಂಬ ಸ್ವಾಧೀನ ಇದೆ. ಇನ್ಫ್ಲೂಯೆನ್ಷಿಯಲ್ ಥಿಂಗ್ಸ್. ಜ್ಞಾನ, ಜ್ಞಾನಿಗಳು ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಪ್ರಪಂಚದಲ್ಲಿ. ಜ್ಞಾನದಿಂದ ಲೋಕನೇ ಕೈಗೆತ್ಕೊಂಡವರಿದ್ದಾರೆ ಕೆಲವು ಜ್ಞಾನಿಗಳು. ಯಾವ ಜ್ಞಾನ? ದೇವರ ಜ್ಞಾನ ಅಲ್ಲ, ವರ್ಡ್ಲಿ ನಾಲೆಡ್ಜ್, ಜ್ಞಾನ, ಪವರ್ಫುಲ್. ಇನ್ನೊಂದು ಬಲ. ಅದು ಶರೀರದ ಬಲ ಇರ್ಬೋದು, ಅಥವಾ ಒಂದು ರಾಜಕೀಯ ಬಲ ಇರ್ಬೋದು, ಧಾರ್ಮಿಕ ಬಲ ಇರ್ಬೋದು, ಪೈಶಾಚಿಕ ಬಲ ಇರ್ಬೋದು, ಶರೀರದ ಬಲ ಇರ್ಬೋದು. ಯಾವುದೇ ಬಲ ಇರಲಿ, ಬಲಶಾಲಿಗಳು ಸ್ವಾಧೀನಪಡಿಸ್ಕೊಳ್ತಾರೆ. ಅದಾದ್ಮೇಲೆ ಐಶ್ವರ್ಯ ಅಂದರೆ ಹಣ, ಮನಿ ಅಥವಾ ಗೋಲ್ಡ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಐಶ್ವರ್ಯಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಎಷ್ಟೋ ಜನ ಹೆಚ್ಚಳ ಪಡ್ತಾರೆ. ಮನುಷ್ಯ ಇದು 3ರಿಂದನೇ ಬಿದ್ದಿದ್ದಾನೆ ಇವತ್ತು. ಮನುಷ್ಯ ಇದು 3ರ ಹಿಂದೆ ಬಿದ್ದಿದ್ದಾನೆ, ಹಾಳಾಗಿ ಹೋಗ್ತಾ ಇದ್ದಾನೆ. ಜ್ಞಾನ ಹುಡುಕ್ತಾ ಹುಡುಕ್ತಾ ಅಜ್ಞಾನಿಗಳಾಗ್ತಾ ಇದ್ದಾರೆ. ಬಲ ಹುಡುಕ್ತಾ ಹುಡುಕ್ತಾ ದುರ್ಬಲರಾಗ್ತಾ ಇದ್ದಾರೆ. ಐಶ್ವರ್ಯವನ್ನು ಹುಡುಕ್ತಾ ಹುಡುಕ್ತಾ ದರಿದ್ರರಾಗ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ ಏನಾದರೂ? ಕೆಲವು ತಲೆಗಳಿಗೆ ಏನು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಿದೆಯಾ? ಲೋಕದ ಜ್ಞಾನದ ಬಗ್ಗೆ ಮಾತಾಡ್ತಾ ಇರೋದು. ಲೋಕದ ಜ್ಞಾನವನ್ನು ಹುಡುಕಿಕೊಂಡು ಹೋದ್ರೆ ಏನಾಗ್ತೀರಿ? ಯು ವಿಲ್ ಬಿಕಮ್ ಫೂಲ್. ದ ಮೋರ್ ಯು ಸರ್ಚ್ ದ ವಿಸ್ಡಮ್ ಆಫ್ ದಿಸ್ ವರ್ಲ್ಡ್, ಯು ವಿಲ್ ಬಿಕಮ್ ಫೂಲ್ ಇನ್ ದ ಸೈಟ್ ಆಫ್ ಗಾಡ್. ನೀನು ಎಷ್ಟು ಜ್ಞಾನಿ ಆಗ್ಲಿಕ್ಕೆ ಹೋಗ್ತೀಯೋ ಲೌಕಿಕವಾಗಿ, ಅಷ್ಟು ಮೂರ್ಖನಾಗ್ತೀಯ ದೇವರ ಮುಂದೆ, ಮುಟ್ಟಾಳ್ನಾಗ್ತೀಯ ದೇವರ ದೃಷ್ಟಿಯಲ್ಲಿ. ದ ವೈಸೆಸ್ಟ್ ಪೀಪಲ್ ಆಫ್ ದಿಸ್ ವರ್ಲ್ಡ್ ಆರ್ ದ ಮೋಸ್ಟ್ ಫೂಲಿಶ್ ಪೀಪಲ್ ಇನ್ ದ ಸೈಟ್ ಆಫ್ ಗಾಡ್. ಈ ಪ್ರಪಂಚದ ಅತಿ ದೊಡ್ಡ ಜ್ಞಾನಿ ಅಂತ ಹೇಳ್ಕೊಳ್ಳುವವರು ದೇವರ ಮುಂದೆ ಅತಿ ದೊಡ್ಡ ಮೂರ್ಖರು, ಮುಟ್ಟಾಳರು. ಯಾಕೆ ಹೇಳ್ತೀನಿ ಗೊತ್ತಾ? ಇವತ್ತು ಜ್ಞಾನಿ ಅಂತ ಹೇಳ್ಕೊಳ್ತಾ ಇರೋರು, ಫಾರ್ ಎಕ್ಸಾಂಪಲ್, ನೀವೆಲ್ಲೂ ದೂರ ತುಂಬ ಆಲೋಚನೆ ಮಾಡಬೇಡಿ, ನಮ್ಮ ಮನೆಗಳಲ್ಲೇ ತೆಗೆದುಕೊಳ್ಳಿ. ಟೇಕ್ ಇಟ್ ಇನ್ ಅವರ್ ಕ್ರಿಶ್ಚಿಯನ್ ಫ್ಯಾಮಿಲೀಸ್, ಕ್ರೈಸ್ತ ಕುಟುಂಬಗಳಲ್ಲಿ. ದೇರ್ ಆರ್ ವೆಲ್ ಎಜುಕೇಟೆಡ್ ಯಂಗ್ಸ್ಟರ್ಸ್ ಇನ್ ಆ ಕ್ರಿಶ್ಚಿಯನ್ ಫ್ಯಾಮಿಲೀಸ್ ಟುಡೇ. ನಮ್ಮ ಕಥೋಲಿಕ ಕ್ರೈಸ್ತ ಕುಟುಂಬಗಳಲ್ಲಿ ಎಷ್ಟೋ ಯೌವನಸ್ಥ ವಿದ್ಯಾವಂತ ಯುವಕ ಯುವತಿಯರು ಇದ್ದಾರೆ. ಅವರಿಗೆ ದೇವರ ಬಗ್ಗೆ ಹೇಳಿ ಏನು ತಲೆಗೆ ಹೋಗಲ್ಲ, ಲೋಕದ ಬಗ್ಗೆ ತಲೆಗೆ ಹೋಗುತ್ತೆ. ದೇ ಆರ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಕಲಿಯೋದು ಅವರಿಗೆ ಫೂಲಿಶ್ನೆಸ್ ಆಗಿ ಕಾಣಿಸುತ್ತೆ, ಇಂಟ್ರೆಸ್ಟೇ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಯೂತ್ಸ್. ನಾಟ್ ಎವ್ರಿಬಡಿ, ಬಟ್ ಮೆಜಾರಿಟಿ ಕ್ರಿಶ್ಚಿಯನ್ ಯೂತ್ಸ್, ಕ್ರೈಸ್ತ ಯುವ ಜನರಲ್ಲಿ ಏನಿದೆ ಇವತ್ತು? ಜ್ಞಾನ ಇದೆ, ಡಿಗ್ರಿ ಇದೆ,
ಕೆಲವರಿಗೆ ಡಬಲ್ ಡಿಗ್ರಿ, ಕೆಲವರಿಗೆ ತ್ರಿಬಲ್ ಡಿಗ್ರಿ, ಇನ್ನು ಕೆಲವರಿಗೆ ಇನ್ನು ಎಷ್ಟೆಷ್ಟೋ ಡಿಗ್ರಿ ಗೊತ್ತಿಲ್ಲ ನನಗೆ. ಅದು ಎಷ್ಟೇ ಡಿಗ್ರಿ ಇರಲಿ, ಅವರಿಗೆ ಪಾಪ ಯಾವುದು, ಪುಣ್ಯ ಯಾವುದು, ಅಥವಾ ವಾಟ್ ಈಸ್ ಸಿನ್, ವಾಟ್ ಈಸ್ ರೈಚಸ್ನೆಸ್ ಗೊತ್ತಿಲ್ಲ. ದೇ ಡೋಂಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಸಿನ್ ಅಂಡ್ ರೈಚಸ್ ಲೈಫ್. ಪರಿಶುದ್ಧ ಜೀವನ ಅಂದ್ರೆ ಏನು ಕೇಳಿ ಗೊತ್ತಿಲ್ಲ. ಕ್ಷಮೆ ಅಂದ್ರೆ ಏನು ಕೇಳಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇನು ಗೊತ್ತಾ? ಚೆನ್ನಾಗಿ ದುಡಿ, ಸ್ಯಾಟರ್ಡೆ ಸಂಡೇ ಆದರೆ ಚೆನ್ನಾಗಿ ಪಾರ್ಟಿ ಮಾಡು, ಎಂಜಾಯ್ ಮಾಡು, ಮಜಾ ಮಾಡು. ದುಡಿದಿದ್ದೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಕಳ್ಕೋಬೇಕು. ಲಾಸ್ಟಿಗೆ ಸಣ್ಣ ಒಂದು ಪ್ರಾಬ್ಲಮ್ ಆದರೆ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇಮ್ಮಿಡಿಯೇಟ್ ಡೈವರ್ಸ್, ಸುಯಿಸೈಡ್, ಕೊಲೆ, ಡಿಪ್ರೆಷನ್, ನಿಮ್ಯಾನ್ಸ್ ಹಾಸ್ಪಿಟಲ್, ಮುಗೀತು ಕಥೆ. They don't know how to handle small incidents in the family life. ಚಿಕ್ಕ ವಿಷಯ ಹ್ಯಾಂಡಲ್ ಮಾಡಕ್ಕೆ ಗೊತ್ತಿಲ್ಲ. ಡಬಲ್ ಡಿಗ್ರಿ, ಗ್ರಾಜುಯೇಟ್, CBSE ಸಿಲೆಬಸ್, ICSE ಸಿಲೆಬಸ್. ಅದಕ್ಕೆ ದೇವರು ಹೇಳಿದ್ದು, ದೇವರ ವಾಕ್ಯದ ಪ್ರಕಾರ ಲೋಕದ ಜ್ಞಾನ ದೇವರ ಮುಂದೆ ಮೂರ್ಖತನ. ನಿಜವಾದ ಜ್ಞಾನ ಯಾವುದು ಹಾಗಾದ್ರೆ? ವಾಟ್ ಈಸ್ ಟ್ರೂ ವಿಸ್ಡಮ್? ಹೆಚ್ಚಳ ಪಡುವವನು ನನ್ನನ್ನು ತಾನು ತಿಳಿದುಕೊಂಡಿದ್ದಕ್ಕಾಗಿ ಹೆಚ್ಚಳ ಪಡಲಿ. ಇಫ್ ಯು ಆರ್ ಬೋಸ್ಟಿಂಗ್ ಯುವರ್ ಸೆಲ್ಫ್, ಯು ಕ್ಯಾನ್ ಬೋಸ್ಟ್ ಬಿಕಾಸ್ ಯು ನೋ ಗಾಡ್. ದೇವರನ್ನು ಅರಿತುಕೊಂಡಿದ್ದಕ್ಕಾಗಿ ಹೆಚ್ಚಳ ಪಡಲಿ. ನಿಜವಾದ ಜ್ಞಾನ ಏನು ಗೊತ್ತಾ? ನಿಜವಾದ ಜ್ಞಾನ ಅಂದರೆ ಅರ್ಥ ಮಾಡ್ಕೊಳ್ಳಿ, ಪಾಪ ಯಾವುದು ಎಂದು ತಿಳಿದು ಅದರಿಂದ ದೂರ ಸರಿದು ಬದುಕುವುದೇ ನಿಜವಾದ ಜ್ಞಾನ. ಒಂದು. ಇನ್ನೊಂದು ಪಾಯಿಂಟ್ ನೋಡೋದಾದರೆ, ದೇವರಿಗೆ ಮೆಚ್ಚುಗೆ ಆದದ್ದು ಯಾವುದು ಎಂದು ಅರಿತುಕೊಂಡು ಅದರಂತೆ ಬದುಕುವುದೇ ನಿಜವಾದ ಜ್ಞಾನ. ಇಂದು ನಮ್ಮ ಕ್ರೈಸ್ತ ಮಕ್ಕಳಲ್ಲಿ ನಿಜವಾದ ಜ್ಞಾನ ಇದೆಯಾ? ಶರೀರಕ್ಕೆ ಯಾವುದು ಇಷ್ಟ, ಮನಸ್ಸಿಗೆ ಯಾವುದು ಇಷ್ಟ, ಅದನ್ನ ಕೊಂಡ್ಕೊಳ್ಳೋದು ಗೊತ್ತು, ಅದನ್ನ ಮಾಡೋದು ಗೊತ್ತು, ಅದನ್ನ ಜೀವಿಸೋದು ಗೊತ್ತು. ಫ್ರೆಂಡ್ಸಿಗೆ ಏನು ಇಷ್ಟ ಅದನ್ನ ಮಾಡೋದು ಗೊತ್ತು. ಆದರೆ ಸೃಷ್ಟಿಕರ್ತನಿಗೆ ಏನು ಇಷ್ಟ ಎಂದು ತಿಳಿದುಕೊಳ್ಳಬೇಕಾದ ಕಾಮನ್ ನಾಲೆಡ್ಜ್, ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಸೆನ್ಸ್ಲೆಸ್ ಜನರೇಷನ್ ಟುಡೇಸ್ ಜನರೇಷನ್. ದೇರ್ ಇಸ್ ನೋ ಸೆನ್ಸ್ ಟು ನೋ ದೇರ್ ಕ್ರಿಯೇಟರ್. ದಟ್ ಮಚ್ ಫೂಲಿಶ್, perverse generation, today's young generation, and they are educated degree holders. That is why they are fools in the sight of God. ಹೀಗೆ ಕೇಳಿಸ್ಕೊಳ್ಳುವಾಗ ನಿಮಗೆ ಕೆಲವು ಟೈಮ್ ಕೋಪ ಬರ್ಬೋದು, ಬೇಸರ ಆಗ್ಬೋದು. ಏನು ಪ್ರಯೋಜನ ಇಲ್ಲ ಕೋಪ ಮಾಡಿಕೊಂಡು ಬೇಸರ ಮಾಡಿಕೊಂಡು. ಮತ್ತೆ ಏನು ಮಾಡಬೇಕು ಕೇಳಿದರೆ, ಯು ನೀಡ್ ಟು ರಿಪೆಂಟ್, ಮಾನಸಾಂತರ ಪಡಬೇಕು, ನಿಜವಾದ ಜ್ಞಾನಕ್ಕಾಗಿ ಕೇಳ್ಕೋಬೇಕು, ದೇವರ ಜ್ಞಾನ ತುಂಬಿಸ್ಕೋಬೇಕು. ಆಗ ನಿಜವಾಗ್ಲೂ ನಾವು ಜ್ಞಾನವಂತರಾಗ್ತೀವಿ. ಈ ನಿಜವಾದ ಜ್ಞಾನ ನಮಗೆ ಸಿಗೋದೆಲ್ಲಿಂದ? ದೇವರನ್ನ ಅರಿತುಕೊಳ್ಳೋದ್ರಿಂದ. ಅದಕ್ಕೆ ವಾಕ್ಯ ಹೇಳುತ್ತೆ, 24ನೇ ವಾಕ್ಯ ಓದಿ ಈಗ. ಹೆಚ್ಚಳ ಪಡುವವನು ನನ್ನನ್ನು ತಾನು ತಿಳಿದುಕೊಂಡಿದ್ದಕ್ಕಾಗಿ ಹೆಚ್ಚಳ ಪಡಲಿ. ಹೆಚ್ಚಳ ಪಡುವವನು ನನ್ನನ್ನು ತಾನು ತಿಳಿದುಕೊಂಡಿದ್ದಕ್ಕಾಗಿ ಹೆಚ್ಚಳ ಪಡಲಿ. ಇವತ್ತು ನೀವೇನಾದ್ರೂ ಹೆಚ್ಚಳ ಪಡೋದಾದ್ರೆ, ನೀವು ಹೆಚ್ಚು ಜ್ಞಾನ ಪಡ್ಕೊಂಡಿದ್ದಕ್ಕೆ ಹೆಚ್ಚಳ ಪಟ್ಟು ಪ್ರಯೋಜನ ಇಲ್ಲ. ಕೆಲವರು ಅಪ್ಪ ಅಮ್ಮ ಕೂಡ ಹೆಚ್ಚಳ ಪಡ್ತಾರೆ. ನನ್ನ ಮಗ ತಗೊಂಡು ಬಂದಿರೋ ಮೆಡಲ್ಸ್ಗಳು ಇದೆಲ್ಲ ಅಂತ ತೋರಿಸ್ತಾರೆ. ಅಳಿದು ಹೋಗೋ ಪದಕಗಳನ್ನ ತೋರಿಸಿ ಹೆಚ್ಚಳ ಪಡುವಂತ ತಂದೆ ತಾಯಿಂದ್ರೆ, ನೀವು ಹೆಚ್ಚಳ ಪಡಬೇಕು. ನಿಮ್ಮ ಮಕ್ಕಳ ಪರಿಶುದ್ಧ ಜೀವನವನ್ನು ತೋರಿಸಿ. ನೀವು ಈ ಮೆಡಲ್ಗಳು ಎಲ್ಲಿ ತೋರಿಸ್ತೀರಿ, ಆದರೆ ನಿಮ್ಮ ಮಕ್ಕಳು ಜೀವನ ಎಲ್ಲ ಮುರಿದೋಗಿರುತ್ತೆ, ಅಳಿದೋಗಿರುತ್ತೆ. ಆ ಜೀವನ ತೋರಿಸಿ, ಹೆಚ್ಚಳ ಪಡಿ. ಅಶುದ್ಧತೆಗಳ ಮಧ್ಯದಲ್ಲಿ ನನ್ನ ಮಗ ಪರಿಶುದ್ಧನಾಗಿ ಬದುಕ್ತಾ ಇದ್ದಾನೆ, ಅಶುದ್ಧತೆಗಳ ಮಧ್ಯದಲ್ಲಿ ನನ್ನ ಮಗಳು ಪರಿಶುದ್ಧಳಾಗಿ ಬದುಕ್ತಾ ಇದ್ದಾಳೆ, ನನ್ನ ಮಗಳು ಇನ್ನೂ ಕನ್ಯೆಯಾಗಿನೇ ಇದ್ದಾಳೆ ಅಂತ ಹೇಳಲಿಕ್ಕೆ ಆಗ್ಬೇಕು ಅಪ್ಪ ಅಮ್ಮಂಗೆ. ಆದರೆ ಇವತ್ತಿನ ಅಪ್ಪ ಅಮ್ಮಂಗೆ ಗ್ಯಾರಂಟಿನೇ ಇಲ್ಲ. ವೆದರ್ ದೇರ್ ಯಂಗ್ ಚೈಲ್ಡ್ ಅಥವಾ ಗರ್ಲ್ ಈಸ್ ವರ್ಜಿನ್ ಆರ್ ನಾಟ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್, ದೇ ಆರ್ ವೆರಿ ಮಚ್ ಅಫ್ರೈಡ್
Parents are afraid about the virginity of their own daughters today. And Christians. ಮದುವೆ ಆಗೋವರಿಗೂ ಅದೇ ಭಯ. ನಾನು ಮದುವೆ ಆಗ್ತಾ ಇರೋದೊಂದು ಕನ್ಯೆಯನ್ನ ಅಥವಾ ಕನ್ಯತ್ವ ಕಳ್ಕೊಂಡವಳನ್ನ ಅಂತ. ಈ ಸಂಶಯದಲ್ಲೇ ಮದುವೆ ಆದಮೇಲೆ ಈ ಸಂಶಯ ಇನ್ಕ್ರೀಸ್ ಆಗಿ ಬೇಗ ಡೈವರ್ಸ್ ಆಗುತ್ತೆ. ದಟ್ ಈಸ್ ದ ಕಂಡೀಷನ್ ಆಫ್ ಟುಡೇಸ್ ಕ್ರಿಶ್ಚಿಯನ್ ಫ್ಯಾಮಿಲಿ. ಯಾಕೆ ಗೊತ್ತಾ? ಲೋಕದ ಜ್ಞಾನ ಅಷ್ಟು ತುಂಬಿ ತುಳುಕ್ತಾ ಇದೆ. ಹೆಣ್ಣು ಮಕ್ಕಳೇನಾದ್ರು ಊಟ ಬಿಟ್ರೆ ಅಪ್ಪ ಅಮ್ಮಂಗೆ ಆವತ್ತಿಂದ ಟೆನ್ಷನ್. ಅಯ್ಯೋ, ಹೆಣ್ಣು ಮಗು ಆಗ್ಬಿಟ್ಲಲ್ಲಪ್ಪ, ಮುಗಿತ್ ಕತೆ ನಮ್ದು. ಮದುವೆ ಮಾಡಿಸ್ಕೊಡೋ ಕಷ್ಟದ ಬಗ್ಗೆ ಹಣದಲ್ಲ ಚಿಂತೆ, ಮಾನ ಮರ್ಯಾದೆ ಹೋಗುತ್ತಲ್ವ ಅಂತ ಆ ಭಯ, ಆ ಟೆನ್ಷನ್. ಯಾಕೆ ನಿನಗೆ ಆ ಭಯ ಗೊತ್ತಾ? ನಿನಗೆ ದೈವ ಭಯ ಇಲ್ಲ. ನಿನಗೆ ದೈವ ಭಯ ಇದ್ದು, ವಿಶ್ವಾಸ ಇದ್ದು, ದೈವಜ್ಞಾನ ನಿನಗಿದ್ರೆ ಗಂಡು ಮಗು ಹುಟ್ಟಿದ್ರು ಹೆಣ್ಣು ಮಗು ಹುಟ್ಟಿದ್ರು ನಿನಗೆ ಭಯ ಆಗೋದಿಲ್ಲ, ಟೆನ್ಷನ್ ಆಗೋದಿಲ್ಲ. ಅದರ ಅರ್ಥ ಹೆಣ್ಣು ಮಕ್ಕಳನ್ನ ಕೇರ್ ಮಾಡಬಾರ್ದು, ಗಂಡು ಮಕ್ಕಳನ್ನ ಕೇರ್ ಮಾಡಬಾರ್ದು ಅಂತಲ್ಲ. ಯು ಮಸ್ಟ್ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್, ಯಂಗ್ ಚಿಲ್ಡ್ರನ್. ಕೇರ್ ಬೇಕು. ಇವತ್ತಿನ ಈ ಹೊಲಸು ಪ್ರಪಂಚದಲ್ಲಿ ಜಾಸ್ತಿನೇ ಕೇರ್ ಬೇಕು. ಆದರೆ ಕೇರ್ಗಿಂತ ಜಾಸ್ತಿ ಭಯ ಜಾಸ್ತಿ ಆಗಿಬಿಟ್ಟಿದೆ. ಭಯದ ವಿವಾಹ ಮಾಡಿಕೊಡುವಾಗಲೂ ಭಯ, ಮಾಡ್ಕೊಳ್ಳೋನಿಗೂ ಭಯ, ಎಲ್ಲರಿಗೂ ಭಯ, ಸಂಶಯ ತುಂಬಿದ ಪ್ರಪಂಚ. ಡಬಲ್ ಡಿಗ್ರಿ, ಟ್ರಿಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಎಲ್ಲ ಡಿಗ್ರಿನೂ ಆಗಿದೆ. ಎಲ್ಲ ಮೆಡಲ್ ತೋರಿಸ್ತೀವಿ. ಹೆಚ್ಚಳ ಪಡುವವನು ದೇವರನ್ನು ಅರಿತುಕೊಂಡಿದ್ದಕ್ಕಾಗಿ ಹೆಚ್ಚಳ ಪಡಬೇಕಿವತ್ತು. ಇದಕ್ಕಾಗಿ ಹೆಚ್ಚಳ ಪಡುವವರು ಬೇಕು. ತಂದೆ ತಾಯಿಂದರು ಹೆಚ್ಚಳ ಪಡಬೇಕು. ಮಕ್ಕಳ ಪ್ರೀತಿಯ ಜೀವನ, ಪರಿಶುದ್ಧ ಜೀವನ, ದೈವ ಭಯದಿಂದ ಕೂಡಿದ ಜೀವನ, ತಾಳ್ಮೆಯ ಜೀವನ, ಸಹನೆಯ ಜೀವನ, ಇದನ್ನು ನೋಡಿ ತಂದೆ ತಾಯಿಂದ್ರೆ ಹೆಚ್ಚಳ ಪಡಬೇಕು. ಅದು ಬಿಟ್ಬಿಟ್ಟು ಅವ್ರದ್ದು ಬೇರೆ ಇತರೆ ಲೋಕದ ಜ್ಞಾನ, ಲೋಕದ ಕಾರ್ಯ, ಲೋಕದ ಸಾಧನೆಗಳನ್ನ ನೋಡಿ ಹೆಚ್ಚಳ ಪಡೋದು ತಂದೆ ತಾಯಿಂದ್ರ ಒಂದು ರೀತಿಯ ಮೂರ್ಖತನ. ಯಾಕೆ ಅದರಲ್ಲಿ ಹೆಚ್ಚಳ ಪಡ್ತೀವಿ ಅಂದರೆ, ಲೌಕಿಕವಾದವುಗಳಲ್ಲಿ ಅಂದರೆ ತಂದೆ ತಾಯಿಗೂ ಲೋಕದ ಮೇಲೇನೆ ಪ್ರೀತಿ, ದೇವರ ಮೇಲೆ ಪ್ರೀತಿ ಇರುವ ತಂದೆ ತಾಯಿ ಆದರೆ, ನಿತ್ಯ ಜೀವದಲ್ಲಿ ನಂಬಿಕೆ ನಿರೀಕ್ಷೆ ಇರುವ ತಂದೆ ತಾಯಿ ಆದರೆ ಖಂಡಿತವಾಗಲೂ ಅವರ ಮಕ್ಕಳ ಲೌಕಿಕ ಪ್ರಗತಿ ನೋಡಿ ಸಂತೋಷ ಪಡೋದಕ್ಕಿಂತ ಆಧ್ಯಾತ್ಮಿಕ ಪ್ರಗತಿಯನ್ನು ನೋಡಿ ಸಂತೋಷ ಪಡ್ತೀವಿ, ಹೆಮ್ಮೆ ಪಡ್ತೀವಿ. ಆದರೆ ಆಧ್ಯಾತ್ಮಿಕ ಪ್ರಗತಿ ಇವತ್ತು ಝೀರೋ ಮಕ್ಕಳದು. ಇವತ್ತು ಕ್ರೈಸ್ತ ಯುವಕ ಯುವತಿಯರ ಆಧ್ಯಾತ್ಮಿಕ ಪ್ರಗತಿ, ಸ್ಪಿರಿಚುವಲ್ ಪ್ರೋಗ್ರೆಸ್ ಝೀರೋ, ಹೋಲಿನೆಸ್ ಝೀರೋ, ಫಿಯರ್ ಆಫ್ ಗಾಡ್ ಝೀರೋ, ಒಬೀಡಿಯನ್ಸ್ ಟು ದರ್ ಪೇರೆಂಟ್ಸ್ ಅಂಡ್ ಎಲ್ಡರ್ಸ್ ಝೀರೋ, ಹಂಬಲ್ನೆಸ್ ಬಿಗ್ ಝೀರೋ, ಡ್ರಿಂಕ್ಸ್ ಪಾರ್ಟಿ ಹೀರೋ, ಎಂಟರ್ಟೈನ್ಮೆಂಟ್ ಹೀರೋ, ಎಲ್ಲ ಶೇಮ್ಫುಲ್ ಥಿಂಗ್ಸ್ ಹೀರೋ, ಸಿಂಪ್ಲಿ ವೇಸ್ಟಿಂಗ್ ಟೈಮ್ ಹೀರೋ, ಸೋಂಬೇರಿತನ ಹೀರೋ, ತಿನ್ನು ಕುಡಿ ಮಜಾ ಮಾಡೋ ಅದರಲ್ಲಿ ಹೀರೋ, ಔಟ್ ಆಫ್ ಕಂಟ್ರೋಲ್. ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ನೀನು ಆ ಪೇರೆಂಟ್ ಸೀಟಿಂದ ಇಳಿ. ಯು ಆರ್ ನಾಟ್ ಫಿಟ್ ಟು ಬಿ ಎ ಪೇರೆಂಟ್ಸ್ ಆರ್ ಫಾದರ್ ಆರ್ ಮದರ್. Kneel down before God and pray and be filled by the Holy Spirit and the wisdom of God. Ask God, God give me the wisdom and grace to control, to train my children in righteousness. Instruct them in your way. ದೇವರೇ, ನೀನು ನನಗೆ ಕೊಟ್ಟ ನಿನ್ನ ಮಕ್ಕಳನ್ನು ನೀತಿಯ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ, ದೈವ ಭಯದಲ್ಲಿ ಬೆಳೆಸಲು ಬೇಕಾದ ಜ್ಞಾನ ಶಕ್ತಿಯಿಂದ ನನ್ನನ್ನು ತುಂಬಿಸು ಎಂದು ಅಪ್ಪ ಅಮ್ಮಂದರು ಮೊದಲು ದೇವರ ಮುಂದೆ ಮಂಡಿ ಊರಿ ಪ್ರಾರ್ಥಿಸ್ರಿ. ಆಗ ನಿಮ್ಮ ಮಕ್ಕಳನ್ನ ನಿಯಂತ್ರಣ ಮಾಡಲಿಕ್ಕೆ ಬೇಕಾದ ಶಕ್ತಿ, ಜ್ಞಾನ ದೇವರು ನಿಮಗೆ ಕೊಡ್ತಾರೆ. ಶೇಮ್ ಅಲ್ವಾ? ಜನ್ಮ ಕೊಟ್ಟ ಮಕ್ಕಳು, ನೀವೇ ಊಟ ಕೊಟ್ಟಿದ್ದು, ನೀವೇ ಮುತ್ತು ಕೊಟ್ಟಿದ್ದು, ನೀವೇ ಹಾಲು ಕೊಟ್ಟು ಬೆಳೆಸಿದ್ದು, ನೀವೇ ಎಲ್ಲ ಕೊಟ್ಟು ಎಜುಕೇಷನ್ ಕೊಟ್ಟು ಎಲ್ಲ ಕೊಟ್ಟು ಬೆಳೆಸಿದ ಮಕ್ಕಳು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಅಂದರೆ ನನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ನನ್ನ ಮಾತೇ ಕೇಳೋದಿಲ್ಲ, ನಮಗೆ ತುಂಬ ಗಾಯ ಮಾಡ್ತಾರೆ, ನಮ್ಗೆ ಅವಮಾನ ಮಾಡ್ತಾರೆ, ನಮ್ಮನ್ನು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅನ್ನೋದಾದರೆ ಶೇಮ್ ಆನ್ ಯು ಪೇರೆಂಟ್ಸ್, ಕ್ರಿಶ್ಚಿಯನ್ ಪೇರೆಂಟ್ಸ್. ವಾಟ್ ಕೈಂಡ್ ಆಫ್ ಪೇರೆಂಟ್ಹುಡ್ ಯು ಹ್ಯಾವ್? ಬೆಟರ್ ರಿಸೈನ್ ಫ್ರಮ್ ಯುವರ್ ಪೇರೆಂಟ್ಹುಡ್. ನಿಮ್ಮ ಪೇರೆಂಟ್ಹುಡ್ಡಿಂದ ರಿಸೈನ್ ಆಗಿ ಬೇರೆ ಏನಾದರೂ ಕೆಲಸ ಮಾಡಿ. ಹೀಗೆ ಹೇಳುವಾಗ ಕೋಪ ಬರುತ್ತೆ. ನಿಮಗೂ 2-3 ಮಕ್ಕಳು ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ಹಾಗೆ ಹೀಗೆ ಅಂತ. ಏನು ಹೇಳಿನೂ ಏನು ಪ್ರಯೋಜನ ಇಲ್ಲ.
ಟ್ರೂತ್ ಇಸ್ ಟ್ರೂತ್. ದೈವ ಭಯದಲ್ಲಿ ಬೆಳೆಸಬೇಕು ಮಕ್ಕಳನ್ನ. ದೈವ ಭಯದಲ್ಲಿ ಯಾಕೆ ಅಪ್ಪ ಅಮ್ಮಂದ್ರಿಗೆ ಬೆಳೆಸೋಕ್ಕಾಗ್ತಾ ಇಲ್ಲ ಅಂದರೆ ಅಪ್ಪ ಅಮ್ಮಂದ್ರಿಗೆ ದೈವ ಭಯ ಇಲ್ಲ. ದೈವ ಜ್ಞಾನದಲ್ಲಿ ಮಕ್ಕಳನ್ನ ಬೆಳೆಸಿದ್ರೆ ತಪ್ಪು ಹೋಗಲ್ಲ. ದೈವ ಜ್ಞಾನದಲ್ಲಿ ಬೆಳೆಸಬೇಕಾದ್ರೆ ಮೊದಲು ಅಪ್ಪ ಅಮ್ಮಂದ್ರಲ್ಲಿ ದೈವ ಜ್ಞಾನ ಬೇಕು. ಅದಕ್ಕೆ ವಾಕ್ಯ ಹೇಳೋದು, ಹೆಚ್ಚಳ ಪಡುವವನು ಜ್ಞಾನ ಪಡ್ಕೊಂಡಿದ್ದಕ್ಕೆ ಹೆಚ್ಚಳ ಪಡದೇ ಇರಲಿ, ಜ್ಞಾನಿ ತನ್ನ ಜ್ಞಾನಕ್ಕಾಗಿಯೂ, ಆಮೇಲೆ ಪರಾಕ್ರಮಿತನ ಪರಾಕ್ರಮಕ್ಕಾಗಿ, ಬಲಕ್ಕಾಗಿ, ನನಗೆ ಅಷ್ಟು ಬಲ ಇದೆ, ಆ ಬಲ ಇದೆ, ಈ ಬಲ ಇದೆ, ಅವ್ರ ಬಲ ಇದೆ, ಇವ್ರ ಬಲ ಇದೆ, ಅವ್ರ ಸಪೋರ್ಟ್ ಇದೆ, ಇದರಲ್ಲಿ ಹೆಚ್ಚಳ ಪಡದೇ ಇರಲಿ. ಕೆಲವ್ರು ಹೇಳ್ತಾರಲ್ವಾ, ನಮ್ಗೆ ಅಲ್ಲಿ ಆಸ್ತಿ ಇದೆ, ಇಲ್ಲಿ ಇಷ್ಟು ಆಸ್ತಿ ಇದೆ, ನಾವು ಇಷ್ಟು ಸಂಪಾದನೆ ಮಾಡಿದ್ದೀವಿ, ನಮ್ದು ಇನ್ಕಮ್ ಇಷ್ಟಿದೆ, ಇದರಲ್ಲಿ ಹೆಚ್ಚಳ ಪಡದೇ ಇರಲಿ. ಯಾಕಂದ್ರೆ ಇದೆಲ್ಲ ಅಳಿದು ಹೋಗುವಂಥದ್ದು, ನಶಿಸಿ ಹೋಗುವಂಥದ್ದು, ಹುಳ ಹಿಡಿದು ಹೋಗುವಂಥದ್ದು. ಯೇಸು ಸ್ವಾಮಿ ಏನು ಹೇಳ್ತಾರೆ, ಇಹದಲ್ಲಿನ ಆಸ್ತಿ ಪಾಸ್ತಿ ಅದು ನುಸಿ ಹಿಡಿದು ಹೋಗ್ತದೆ, ಅದು ಹಾಳಾಗಿ ಹೋಗ್ತದೆ, ಅಳಿದು ಹೋಗ್ತದೆ, ಅದರಲ್ಲಿ ಹೆಚ್ಚಳ ಪಡಬೇಡ. ನೀನು ಹೆಚ್ಚಳ ಪಡಬೇಕು ಯಾವುದರಲ್ಲಿ ಅಂದರೆ, ನನ್ನನ್ನು ನೀನು ಅರಿತುಕೊಂಡಿದ್ರಲ್ಲಿ, ದೇವರನ್ನು ಅರಿತುಕೊಂಡಿದ್ರಲ್ಲಿ ಹೆಚ್ಚಳ ಪಡು, ಸಂತೋಷ ಪಡು. ಒಂದೊಂದು ವಾಕ್ಯ ಓದಿ ಅರ್ಥ ಆಗಿದೆಯಾ, ಅದರಲ್ಲಿ ಹೆಚ್ಚಳ ಪಡು, ಸಂತೋಷ ಪಡು, ಅದರಲ್ಲಿ ಉಲ್ಲಾಸಿಸು. ಇಲ್ಲಿ ಕೆಲವರು ಉಲ್ಲಾಸಿಸ್ತಾ ಇರೋದು ಯಾವುದರಲ್ಲಿ? ನಾವು ಕಳೆದ ವರ್ಷ ಒಂದು ಚಿಕ್ಕ ಮನೆ ಇತ್ತು, ಈ ವರ್ಷ ನೋಡಿ ಬ್ರದರ್ ನಾವು 10 ಮನೆಗೆ ಓನರ್ ಆಗಿದ್ದೀವಿ, ಅದರಲ್ಲಿ ಹೆಚ್ಚಳ ಪಡ್ತಾ ಇದ್ದೀರಿ. ನಾಚಿಕೆ ಆಗಬೇಕು. ಕಳೆದ ವರ್ಷ ಒಂದು ವಾಕ್ಯ ಗೊತ್ತಿರಲಿಲ್ಲ, ಈ ವರ್ಷ 10 ವಾಕ್ಯ ಕಲಿತು ನಾನು ಅದ್ರ ಪ್ರಕಾರ ಬದುಕಲಿಕ್ಕೆ ಟ್ರೈ ಮಾಡಿ ಬದುಕ್ತಾ ಇದ್ದೀನಿ ಅಂತ ಹೆಚ್ಚಳ ಪಡು. ಕಳೆದ ವರ್ಷ ಇದೇ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದೆ, ಆದರೆ ಈ ವರ್ಷ ಇದೇ ಮನೆಯಲ್ಲಿ ಇನ್ನೂ ವರ್ಷ ಹೋದ್ರೂ ಕೂಡ, ಮನೆ ಕಂಡೀಷನ್ ವರ್ಷ ಆದರೂ ಕೂಡ ನಾನು ಈ ಮನೆಯಲ್ಲಿ ನೆಮ್ಮದಿಯಿಂದ ಸಂತೋಷವಾಗಿರ್ಲಿಕ್ಕಾಗ್ತಾ ಇದೆ. ಹೆಚ್ಚಳ ಪಡು. ಯಾಕಾಗ್ತಾ ಇದೆ? ದೇವರನ್ನ ಅರಿತುಕೊಂಡಿದ್ದಕ್ಕಾಗಿ ನಮಗೆ ಸಂತೋಷ ಪಡ್ಲಿಕ್ಕಾಗ್ತಾ ಇದೆ. ದೇವರು ಹೇಳ್ತಾರೆ ಇದನ್ನ, ನಾವು ಹೆಚ್ಚಳ ಪಡಬೇಕು. ಯಾವುದರಲ್ಲಿ ಗೊತ್ತಾ? ದೇವರನ್ನ ಅರಿತುಕೊಂಡಿದ್ರಲ್ಲಿ ಹೆಚ್ಚಳ ಪಡಬೇಕು. ನಮಗೆ ಗೊತ್ತಿರೋ ವಾಕ್ಯ ಗೊತ್ತು ಅಂತ ಹೆಚ್ಚಳ ಅಹಂಕಾರ ಪಡೋದಲ್ಲ, ದೇವರನ್ನ ಅರಿತುಕೊಂಡಿದ್ದರಲ್ಲಿ ಹೆಚ್ಚಳ ಪಡೋದು. ಹೇಗೆ ಗೊತ್ತಾ? ಈ ಥರ, ನನಗೆ ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ ಅವ್ರನ್ನ, ಆದರೆ ಇವತ್ತು ವಾಕ್ಯ ಕೇಳಿ ಕೇಳಿ ಪ್ರಾರ್ಥನೆ ಮಾಡಿ ಮಾಡಿ ನನಗೆ ಅವ್ರನ್ನ ಕ್ಷಮಿಸ್ಲಿಕ್ಕೆ ಆಗ್ತಾ ಇದೆ. ಮಾತ್ರ ಅಲ್ಲ, ಅವ್ರ ಮೇಲೆ ದ್ವೇಷನೇ ಬರ್ತಾ ಇಲ್ಲ. ಆ ರೀತಿ ಹೆಚ್ಚಳ ಪಡೋದು, ದೇವರನ್ನ ಅರಿತುಕೊಳ್ಳೋದ್ರಲ್ಲಿ ಹೆಚ್ಚಳ ಪಡೋದು ಅಂದ್ರೆ ಆ ಥರ. ಮೊದಲೆಲ್ಲ ನಾನು ಏನಾದರೂ ಮೊಬೈಲ್ ಫೋನಲ್ಲಿ ನೋಡಿದರೆ ಟೆಂಪ್ಟ್ ಆಗಿ ಏನೇನೋ ನೋಡ್ತಾ ಇದ್ದೆ, ಆದರೆ ಈಗ ಏನೇ ಬಂದರೂ ನನಗದು ಇಷ್ಟನೇ ಆಗ್ತಾ ಇಲ್ಲ. ಐ ಕ್ಯಾನ್ ಓವರ್ಕಮ್ ಆಲ್ ದ ಟೆಂಪ್ಟೇಷನ್ಸ್ ಆಫ್ ದ ಡೆವಿಲ್ ಕಮಿಂಗ್ ಥ್ರೂ ಮೊಬೈಲ್ ಫೋನ್. ಎಲ್ಲ ಥರದ ಪ್ರೊನೋಗ್ರಫಿ, ಅಶ್ಲೀಲ ಮೂವಿಗಳು, ಚಿತ್ರಗಳು, ಸಿನಿಮಾಗಳು, ಇದು ಯಾವುದು ನನ್ನನ್ನು ಇವತ್ತು ನಾಶ ಮಾಡಲಿಕ್ಕೆ ಆಗ್ತಾ ಇಲ್ಲ. ಐ ಕ್ಯಾನ್ ಓವರ್ಕಮ್ ದೋಸ್ ಟೆಂಪ್ಟೇಷನ್ಸ್ ಆಫ್ ದ ಡೆವಿಲ್ ಕಮಿಂಗ್ ಥ್ರೂ ಪ್ರೊನೋಗ್ರಫಿ ಆರ್ ಮೊಬೈಲ್ ಫೋನ್ ಆರ್ ಇಂಟರ್ನೆಟ್. ಹೌ ಇಸ್ ದಿಸ್ ಪಾಸಿಬಲ್? ಥ್ರೂ ದ ವರ್ಡ್ ಆಫ್ ಗಾಡ್. ದೇವರನ್ನ ಅರಿತುಕೊಳ್ತಾ ನನಗೆ ಪಾಪವನ್ನು ದ್ವೇಷಿಸ್ಲಿಕ್ಕಾಗ್ತಾ ಇದೆ, ಪಾಪ ಪ್ರಚೋದನೆಗಳನ್ನ ಗೆಲ್ಲಲಿಕ್ಕಾಗ್ತಾ ಇದೆ. ಹೆಚ್ಚಳ ಪಡಿ. ಕೆಲವ್ರನ್ನ ಕಂಡ್ರೆ ನನಗೆ ಇರಿಟೇಟ್ ಆಗ್ತಾ ಇತ್ತು, ಮುಖ ನೋಡಿದರೆ ಇರಿಟೇಟ್ ಆಗ್ತಾ ಇತ್ತು, ಆದರೆ ಇವತ್ತು ಯಾರ ಮುಖ ನೋಡಿದ್ರು ನನಗೆ ಇರಿಟೇಟ್ ಏನಾಗ್ತಾ ಇಲ್ಲ. ಐ ಆಮ್ ಹ್ಯಾಪಿ ಟು ಸಿ ಎನಿಬಡೀಸ್ ಫೇಸ್. ನನ್ನನ್ನು ಎಷ್ಟೇ ದ್ವೇಷ ಮಾಡೋರಾದರೂ, ಎಷ್ಟೇ ತೊಂದರೆ ಕೊಟ್ಟವರಾದರೂ ಅವ್ರ ಮುಖ ನೋಡುವಾಗ ನನಗೇನು ಇರಿಟೇಷನ್ನೇ ಅನ್ನಿಸ್ತಾ ಇಲ್ಲ. ಹೆಚ್ಚಳ ಪಡಿ. ದೇವರನ್ನ ಅರಿತುಕೊಂಡಾಗ ಈ ಚೇಂಜಸ್ ನಮ್ಮಲ್ಲಿ ಆಗುತ್ತೆ. ದ ಮೋರ್ ಯು ನೋ ಹಿಮ್, ಯುವರ್ ಇಮೇಜ್ ವಿಲ್ ಚೇಂಜ್ ಇನ್ ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್. ನೀನು ಎಷ್ಟು ಆತನನ್ನು ಅರಿತುಕೊಳ್ತಾ ಹೋಗ್ತೀಯೋ ಅಷ್ಟು ನಿನ್ನ ಸ್ವಭಾವ ಅಥವಾ ನಿನ್ನ ಒಳಗಡೆ ಇರ್ತಕ್ಕಂಥ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಸುಮ್ಮನೆ ಧ್ಯಾನಕ್ಕೆ ಹೋದರೆ ಪ್ರಯೋಜನ ಇಲ್ಲ. ಧ್ಯಾನಕ್ಕೆ ಹೋಗಬೇಕು, ಅಲ್ಲಿ ದೇವ್ರನ್ನ ಅರಿತುಕೋಬೇಕು. ಬರೀ ಅದ್ಭುತಕ್ಕಾಗಿ, ಆಶೀರ್ವಾದಕ್ಕಾಗಿ ಹೋಗೋದ್ರಿಂದ ವೇಸ್ಟ್, ಹೋಗಿ ಪ್ರಯೋಜನ ಏನೂ ಇಲ್ಲ. ಯು ಮಸ್ಟ್ ಗೋ ಟು ದ ರಿಟ್ರೀಟ್ ಟು ನೋ ಕ್ರೈಸ್ಟ್, ನೋ ಯುವರ್ ಕ್ರಿಯೇಟರ್. ಹೋಗಬೇಕು ಧ್ಯಾನಕ್ಕೆ. ಯಾತಕ್ಕಾಗಿ ಅಂದರೆ ನಿನ್ನ ಸೃಷ್ಟಿಕರ್ತನನ್ನು ಅರಿತುಕೊಳ್ಳಿಕ್ಕೋಸ್ಕರ ಹೋಗಬೇಕು. ನೋಡಿ, ಸೃಷ್ಟಿಕರ್ತನನ್ನು ಅರಿತುಕೊಳ್ಳಿಕ್ಕೋಸ್ಕರ ಧ್ಯಾನಕ್ಕೆ ಹೋಗಲೇಬೇಕಾ ಕೇಳಿದರೆ ಏನು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ನೋ ಯುವರ್ ಕ್ರಿಯೇಟರ್ ಬೈ ಸೀಯಿಂಗ್ ದ ಕ್ರಿಯೇಷನ್. That is the true knowledge. If you have the true wisdom, true knowledge of God, you can know your creator by looking at the creation itself. No need of Bible ಅಗತ್ಯ ಇಲ್ಲ. ನಿನ್ನ ದೇವರನ್ನ ಅರಿತುಕೊಳ್ಳಲಿಕ್ಕೆ, ಸೃಷ್ಟಿಕರ್ತನನ್ನು ಅರಿತುಕೊಳ್ಳಲಿಕ್ಕೆ ಈ ಬೈಬಲ್ ಪುಸ್ತಕದ ಅವಶ್ಯಕತೆ ಇಲ್ಲ. ಅಂದರೆ ಅದರ ಅರ್ಥ
Creation itself explains its creator. But fools cannot understand his or her creator, even though he or she can see the creation. That much blind we are today. ಎಷ್ಟು ಒಂದು ಕುರುಡುತನದಲ್ಲಿ ಇವತ್ತಿನ ಒಂದು ಜ್ಞಾನವಂತರು ಎಂದು ಕರೆಸಿಕೊಳ್ಳುವವರಿದ್ದಾರೆ ಅಂದರೆ, ಪ್ರಪಂಚವನ್ನು ನೋಡ್ತಾ ಇದ್ರೂ ಕೂಡ, ಲೋಕವನ್ನು ನೋಡ್ತಾ ಇದ್ರೂ ಕೂಡ, ಈ ಲೋಕವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನು ಅರ್ಥನೇ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದಟ್ ಮಚ್ ಬ್ಲೈಂಡ್ನೆಸ್ ಟುಡೇ ಇನ್ ದ ವರ್ಲ್ಡ್. ಲೋಕದಲ್ಲಿ ಅಷ್ಟೊಂದು ಕುರುಡುತನ ತುಂಬಿಕೊಂಡಿದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ದಿನ ದೇವರ ಮುಂದೆ ನಿಂತ್ಕೋಬೇಕು. ಒನ್ ಡೇ ವಿ ಮಸ್ಟ್ ಸ್ಟ್ಯಾಂಡ್ ಬಿಫೋರ್ ಗಾಡ್, ನಾಟ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ ನಾಟ್ ಬಿಫೋರ್ ಎನಿಬಡಿ, ಬಟ್ ಒನ್ ಹೂ ಜಡ್ಜಸ್ ದ ಲಿವಿಂಗ್ ಅಂಡ್ ದ ಡೆಡ್, ದ ಸನ್ ಆಫ್ ಲಿವಿಂಗ್ ಗಾಡ್. ದೇವರ ಪುತ್ರ ಯೇಸು ಕ್ರಿಸ್ತರ ಮುಂದೆ, ಸರ್ವಶಕ್ತ ದೇವರ ಮುಂದೆ ಒಂದು ದಿನ ಪ್ರತಿಯೊಬ್ಬ ಮನುಷ್ಯನು ನಿಂತುಕೊಂಡು ಲೆಕ್ಕ ಕೊಡಲೇಬೇಕು. ನ್ಯಾಯ ತೀರ್ಪಿನ ದಿನ, ದ ಡೇ ಆಫ್ ಜಡ್ಜ್ಮೆಂಟ್. There is a day called Judgment Day in the Bible. ಬೈಬಲ್ನಲ್ಲಿ ಒಂದು ದಿನದ ಬಗ್ಗೆ ದೇವರು ಹೇಳ್ತಾರೆ. ನಾಟ್ ಎ ಆಶೀರ್ವಾದದ ದಿನ, ಬ್ಲೆಸ್ಸಿಂಗ್ ಡೇ ಅಲ್ಲ. There is a day, Judgment Day. That day everyone should stand before the judge called Jesus Christ. ಯೇಸು ಕ್ರಿಸ್ತನೆಂಬ ಆ ನ್ಯಾಯಾಧಿಪತಿಯ ಮುಂದೆ ಒಂದು ದಿನ ಪ್ರತಿಯೊಬ್ಬರು ನಿಂತ್ಕೋಬೇಕು. ಒಳ್ಳೆಯವರು ನಿಲ್ಲಬೇಕು, ಕೆಟ್ಟವರು ನಿಲ್ಲಬೇಕು, ಬೋಧನೆ ಮಾಡುವ ನಾನು ನಿಲ್ಲಬೇಕು, ಆಲಿಸುವ ನೀವು ನಿಂತ್ಕೋಬೇಕು. ಪ್ರತಿಯೊಬ್ಬರು ನಿಂತ್ಕೊಳ್ಳೇಬೇಕು ಆ ನ್ಯಾಯಾಧಿಪತಿಯ ಮುಂದೆ, ಆ ಜಡ್ಜ್ ಮುಂದೆ. ಅಲ್ಲಿ ನಿಂತ್ಕೊಳ್ಳುವಾಗ ನಮಗೆ ಜಡ್ಜ್ಮೆಂಟ್ ಪಾಸ್ ಮಾಡೋರು ದೇವರು, ಮನುಷ್ಯರಲ್ಲ. ಅದು ದಂಡನ ತೀರ್ಪಿಗೆ ಆಗಬಾರದು. ದೇವರ ಕೋಪಾಗ್ನಿಗೆ ನಾವು ಒಳಗಾಗಬಾರದು. ನಮ್ಮ ಆತ್ಮಗಳ ರಕ್ಷಣೆಗಾಗಬೇಕು, ನಿತ್ಯ ಜೀವಕ್ಕಾಗಿ ಆಗಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇರೋದು. ಇದನ್ನು ಅರ್ಥ ಮಾಡ್ಕೊಂಡು ನಾವು ಬದುಕಬೇಕು. ರೋಮನ್ರಿಗೆ ಬರೆದ ಪತ್ರಿಕೆ, ರೋಮನ್ಸ್ ಚಾಪ್ಟರ್ 1, ಸಂತ ಪೌಲರು ರೋಮನ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18 ವಾಕ್ಯಗಳು. ರೋಮನ್ಸ್ ಚಾಪ್ಟರ್ 1 ಬರ್ಕೊಳ್ತಾ ಇದ್ದೀರಾ? ಕಲಿತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಲೇಬೇಕು, ಆಯ್ತಾ? ಅರ್ಥ ಆಗದೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಮಾನವರ ಎಲ್ಲಾ ಪಾಪ ಕ್ರಮಗಳ ಮೇಲೆ, ಮಾನವರ ಎಲ್ಲ ಪಾಪಾಕ್ರಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗ್ತಾ ಇದೆ. ಇದು ಹೇಳಕ್ಕೆ ಯಾರು ಮುಂದೆ ಬರಲ್ಲ. ಆಶೀರ್ವಾದ ಬರ್ತಾ ಇದೆ, ಬಿಡುಗಡೆ ಬರ್ತಾ ಇದೆ, ಇದೋ ನಿನಗೆ ಹಣ ಬರ್ತಾ ಇದೆ, ಲಾಟ್ರಿ ಹೊಡಿತಾ ಇದೆ, ಕಿಡ್ನಿ ಬರ್ತಾ ಇದೆ, ಹೊಸ ಹಾರ್ಟ್, ಹೊಸ ಲಿವರ್ ಬರ್ತಾ ಇದೆ, ಹೊಸ ಹೆಂಡತಿ ಬರ್ತಾ ಇದ್ದಾಳೆ, ಹೊಸ ಗಂಡ ಬರ್ತಾ ಇದ್ದಾನೆ, ಹೊಸ ಜಾಬ್ ಬರ್ತಾ ಇದೆ. ಇದೇ ಆಯ್ತು ಬರೀ ಡೋಂಗಿ ಬಾಬಾ. ಜನಕ್ಕೆ ಅದೇ ಬೇಕಾಗಿದೆ. ದೇವರ ವಾಕ್ಯ ಹೇಳುತ್ತೆ, ಕೇಳಿಸ್ಕೊಳ್ಳಿ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 18. For the wrath of God is revealed from heaven against all ungodliness and wickedness of those who by their wickedness surpass the truth. ಯಾರ ಮೇಲೆ? ಮಾನವರ ಎಲ್ಲ ಪಾಪಾಕ್ರಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟ ಆಗ್ತಾ ಇದೆ. ಏಕೆಂದರೆ ಅವರ ಅಕ್ರಮ ನಡತೆ ಸತ್ಯವನ್ನು ಅಡಗಿಸುತ್ತದೆ. ಸತ್ಯ ಅಂದರೆ ದೇವರ ವಾಕ್ಯ. ಸತ್ಯ ಅಂದರೆ ದೇವರ ವಾಕ್ಯ. ದೇವರ ವಾಕ್ಯವನ್ನು ಮುಚ್ಚಿ ಹಾಕುವಂತಹ ಕಾರ್ಯಗಳು ಇವತ್ತು ನಡೀತಾ ಇದೆ. ಯಾರಿಗೂ ದೇವರ ವಾಕ್ಯ ಬೇಡ, ಎಲ್ರಿಗೂ ದೇವರ ಆಶೀರ್ವಾದ ಬೇಕು. ಕರೆಕ್ಟಾ? ದೇವರ ವಾಕ್ಯ ಬೇಡ, ಎಲ್ರಿಗೂ ಏನು ಬೇಕು? ಅದಕ್ಕೆ ಕೆಲವರು ಇದ್ದಾರೆ, ಧ್ಯಾನಗಳಿಗೆ ಹೋಗುವಾಗ ಬೈಬಲ್, ನೋಟ್ ಪುಸ್ತಕ, ಪೆನ್ ಏನು ತಗೊಂಡು ಹೋಗಲ್ಲ. ಮೊಬೈಲ್ ಫೋನು, ಬ್ಯಾಗು, ಬೆಡ್ಶೀಟು ಎಲ್ಲ ಹೊತ್ಕೊಂಡು ಹೋಗ್ತಾರೆ ಆಶೀರ್ವಾದ ತಗೊಂಡು ಬರಲಿಕ್ಕೆ. ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇನ್ಮೇಲೆ ಓದು ಬರಹ ಗೊತ್ತಿರುವವರು ಹೋಗುವಾಗ, ಧ್ಯಾನಗಳಿಗೆ ಹೋಗುವಾಗ ಬೈಬಲ್ ಎತ್ಕೊಂಡು ಹೋಗಿ, ವಾಕ್ಯ ತುಂಬಿಸ್ಕೊಂಡು ಬನ್ನಿ, ದೇವರ ಜ್ಞಾನ ತುಂಬಿಸ್ಕೊಂಡು ಬನ್ನಿ. ವಿ ನೀಡ್ ಇಟ್. ಚರ್ಚ್ ನೀಡ್ ಇಟ್.
Every Christian family, Christian youths, we need the wisdom of God, the knowledge of God. We are lacking that. ಇವತ್ತು ನಮ್ಮಲ್ಲಿ ಕೊರತೆ ಇರೋದು ಅದೇ ಪ್ರೀತಿಯ ಸಹೋದರ ಸಹೋದರಿಯರೇ. ನಮಗೆ ಅಗತ್ಯವಾಗಿ ಕ್ರೈಸ್ತ ಸಭೆಗೆ, ಕ್ರೈಸ್ತ ಕುಟುಂಬಗಳಿಗೆ, ಕ್ರೈಸ್ತ ಮಕ್ಕಳಿಗೆ ಇವತ್ತು ಬೇಕಾಗಿರೋದು ಒಂದೇ, ಅದು ದೇವರ ಜ್ಞಾನನೇ, ಬೇರೆ ಏನೂ ಅಲ್ಲ. ಆಶೀರ್ವಾದ ಯಾರ ಮೇಲಿಲ್ಲ ಹೇಳಿ? ದೇವರ ಆಶೀರ್ವಾದ ಯಾರ ಮೇಲಿಲ್ಲ? ಬೈಬಲ್ ಹೇಳುತ್ತೆ, ನೀತಿವಂತರ ಮೇಲೂ ಇದೆ, ಅನೀತಿವಂತರ ಮೇಲೂ ಇದೆ. ದೇವರ ಆಶೀರ್ವಾದ ಎಲ್ಲರ ಮೇಲೂ ಇದೆ. ಅದಕ್ಕೆ ಕುತ್ಕೊಂಡಿದ್ದೀವಿ ನಾವು, ಇಲ್ಲಾಂದ್ರೆ ಸಮಾಧಿಲಿ ಇರ್ತಾ ಇದ್ವಿ. ನಾವು ಅಷ್ಟು ಒಳ್ಳೆಯವರು. ನಾವು ಈ ಭೂಮಿ ಮೇಲೆ ಜೀವಂತವಾಗಿ ಬದುಕುವಷ್ಟು ಒಳ್ಳೆ ಜೀವನ ಜೀವಿಸ್ಬಿಟ್ಟಿದ್ದೀವಿ, ಅಷ್ಟು ಕ್ವಾಲಿಫೈಡ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಇದ್ದೀವಿ ನಾವು, ಅಲ್ವಾ? ನಾವು ಯಾವತ್ತೂ ಮಣ್ಣಿಗೆ ಹೋಗ್ಬೇಕಾಗಿತ್ತು, ಇನ್ನು ಉಳಿದಿದ್ದೀವಿ. ಕಾರಣ ಒಂದೇ, ಗಾಡ್ಸ್ ಮರ್ಸಿ. ಗಾಡ್ಸ್ ಮರ್ಸಿ ಇಸ್ ಅಪಾನ್ ಅಸ್, ಅಪಾನ್ ಮೀ. ದೇವರ ಕರುಣೆ ನಮ್ಮ ಮೇಲೆ ಇರೋದ್ರಿಂದ ಇನ್ನೂ ಉಳಿಸಿದ್ದಾರೆ. ಅದಲ್ಲದೆ ನಮ್ಮ ಯೋಗ್ಯತೆಯಿಂದ ಯಾರು ಉಳ್ಕೊಂಡಿಲ್ಲ, ಯಾರ ಯೋಗ್ಯತೆಯನ್ನು ಉಳಿಸಿಲ್ಲ. ನಮ್ಮನ್ನು ಉಳಿಸಿರೋದು ದೇವರ ಕರುಣೆ. ನಾವು ಯೋಚನೆ ಮಾಡ್ತೀವಿ, ತುಂಬ ಕೆಟ್ಟವರಿದ್ದಾರಲ್ಲ, ಅವರು ದೇವರ ಕರುಣೆನೆ, ನಾನು ದೇವರ ಕರುಣೆನೆ, ಎಲ್ಲರೂ ದೇವರ ಕರುಣೆಯಿಂದ ನಾವೆಲ್ಲರೂ ಉಳ್ಕೊಂಡಿದ್ದೀವಿ. ಅಂದರೆ ಆಶೀರ್ವಾದ ಎಲ್ಲರ ಮೇಲೇನೂ ಇದೆ. ಆದರೆ ಇಲ್ಲದೆ ಇರೋದೇನು ಗೊತ್ತಾ? ಜ್ಞಾನ ಇಲ್ಲ, ದೇವರ ಜ್ಞಾನ ಇಲ್ಲ. ಅದಕ್ಕೆ ತಪ್ಪು ಸಂಭವಿಸಿದೆ ನಮಗೆ. You know neither the scripture nor the power of God. That's why you are living a wrong way of life. ತಪ್ಪಾದ ಜೀವನ, ತಪ್ಪಾದ ಮಾರ್ಗ, ತಪ್ಪಾದ ಸಂಬಂಧಗಳು, ತಪ್ಪಾದ ಎಲ್ಲ ಇವತ್ತು ಯಾಕೆ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ? ತಪ್ಪಾದ ವಿಶ್ವಾಸ, ದೇವ್ರ ಬಗ್ಗೆನೇ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ದೇವ್ರ ಬಗ್ಗೆನೂ ಸರಿಯಾದ ನಾಲೆಡ್ಜ್ ಇಲ್ಲ, ದೆವ್ವದ ಬಗ್ಗೆನೂ ನಾಲೆಡ್ಜ್ ಇಲ್ಲ, ದೇವ್ರ ವಾಕ್ಯದ ನಾಲೆಡ್ಜು ಇಲ್ಲ. ಯಾಕೆ? ತಪ್ಪಾದ ನಾಲೆಡ್ಜ್ ಬೇಕಾದಷ್ಟಿದೆ. Why? There is no right knowledge. Right understanding of God's word is not there. That is why there is no right knowledge. Wrong knowledge is increasing. ತಪ್ಪಾದ ಜ್ಞಾನ ಹೆಚ್ಚಾಗ್ತಾ ಇದೆ. ಸರಿಯಾದ ಜ್ಞಾನ ಯಾಕೆ ಇಲ್ಲ ಅಂದರೆ, ಸರಿಯಾದ ದೇವರ ವಾಕ್ಯದ ಉಪದೇಶ ಮತ್ತು ಅರಿವು ಇಲ್ಲ ನಮಗೆ. ಓಕೆ, ಯಾಕೆ ಇದು ಆಗ್ತಾ ಇದೆ? ಮಾನವರೆಲ್ಲ ಪಾಪಕ್ರಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗ್ತಾ ಇದೆ. ಏಕೆಂದರೆ ಬೈ ದರ್ ವಿಕೆಡ್ನೆಸ್ ಸಪ್ರೆಸ್ ದ ಟ್ರೂತ್. ಸತ್ಯವನ್ನು ಸಪ್ರೆಸ್ ಮಾಡ್ತಾ ಇದೆ, ಮುಚ್ಚಿ ಹಾಕ್ತಾ ಇದೆ, ಇಲ್ಲದಾಗಿಸ್ತಾ ಇದೆ. ಸತ್ಯ ಬೇಡ ಯಾರಿಗೂ. ಎಲ್ಲರಿಗೂ ನಾಟಕೀಯವಾದ ಜೀವನ ಬೇಕು. ಎಲ್ಲರಿಗೂ ಬೈಬಲಲ್ಲಿ ಇರುವ ಒರಿಜಿನಲ್ ಜೀಸಸ್ ಬೇಡ, ಡೂಪ್ಲಿಕೇಟ್ ಜೀಸಸ್ ಬೇಕು. ಒರಿಜಿನಲ್ ಜೀಸಸ್ ಆದರೆ ಏನು ಮಾಡ್ತಾರೆ? ನಮ್ಮನ್ನ ಕ್ಯಾಚ್ ಮಾಡ್ತಾರೆ. ಡೂಪ್ಲಿಕೇಟ್ ಆದರೆ ಪರವಾಗಿಲ್ಲ, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಎಲ್ಲ ಒಳ್ಳೇದಾಗತ್ತೆ, ಆಯ್ತಾ? ನೀವು ಪ್ರೇಯರ್ಗೆ ಬರ್ತಾ ಇದ್ದೀರಲ್ಲ, ಎಲ್ಲ ಒಳ್ಳೇದಾಗತ್ತೆ. ಇನ್ಮೇಲೆ ಎಲ್ಲ ಒಳ್ಳೇದೇ, ಚಪ್ಪಾಳೆ ಹೊಡಿತೀರ ಅವಾಗ. ಇನ್ಮೇಲೆ ನೀವು ಯಾರೆಲ್ಲ ಬಂದಿದ್ರೆ ನಿಮಗೆಲ್ಲ ಬ್ಲೆಸ್ಸಿಂಗೋ ಬ್ಲೆಸ್ಸಿಂಗ್. ನಿಮ್ಮ ನೋವು ಮುಗೀತು, ಇನ್ನು ಮೇಲೆ ನಲಿವಿನ ದಿನಗಳು ಪ್ರಾರಂಭವಾಗ್ತಾ ಇದೆ. ಚಪ್ಪಾಳೆ, ಖುಷಿಯೋ ಖುಷಿ. ರಿಯಲ್ ಜೀಸಸ್ ಆದರೆ ಎಲೆ ಕಪಟಿಯೇ, ನಿನ್ನ ಹೃದಯ ಸರಿ ಮಾಡ್ಕೋ. ಎಲೆ ಅವಿಶ್ವಾಸಿಯೇ, ಅವಿಶ್ವಾಸವನ್ನು ಬಿಟ್ಟು ಬಾ, ಸತ್ತವರನ್ನು ಬಿಟ್ಟು ಬಾ. ನಿದ್ದೆ ಮಾಡುವವನೇ ಎದ್ದೇಳು. ಎಲೆ ವಿಷ ಸರ್ಪಗಳ ಪೀಳಿಗೆಯೇ, ಬರಲಿರುವ ದೇವರ ಕೋಪಾಗ್ನಿಯಿಂದ ತಪ್ಪಿಸಿಕೊಳ್ಳಬಹುದೆಂದು ನಿನಗೆ ಯಾರು ಹೇಳಿದರು? ನನ್ನಲ್ಲಿದ್ದು ಫಲ ಕೊಡದ ಪ್ರತಿಯೊಂದು ಕವಲು ಬಳ್ಳಿಯನ್ನು ಕತ್ತರಿಸಿ ಬಿಸಾಡಲಾಗುವುದು, ಬಿಸಾಡಿದ್ದನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಹಾಕಲಾಗುವುದು. ಇದೆಯಾ ನನ್ನಲ್ಲಿ? ಫಲ ಕೊಡಬೇಕಿಲ್ಲ, ಗೆಟ್ ಔಟ್. ಜೀಸಸ್ ಹೇಳ್ತಾರೆ. ಸುಮ್ಮನೆ ನಾನು ಕ್ರಿಶ್ಚಿಯನ್ನು ಹುಟ್ಟು ಕ್ರಿಶ್ಚಿಯನ್ನು, ನಾನು ಆ ಪ್ರೇಯರ್ ಗ್ರೂಪಲ್ಲಿ ಇದ್ದೀನಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಲಿ 12 ವರ್ಷದಿಂದ ಇದ್ದೀನಿ, 20 ವರ್ಷದಿಂದ ಇದ್ದೀನಿ, 15 ವರ್ಷದಿಂದ ಇದ್ದೀನಿ. ಜೀಸಸ್ ಹೇಳ್ತಾರೆ, ಕಟ್ ಮಾಡಿ ಬಿಸಾಡ್ತೀನಿ, ಜಾಸ್ತಿ ಮಾತಾಡಿದ್ರೆ ಫಲ ಕೊಡು. ಸುಮ್ಮನೆ ಆ ಮಿನಿಸ್ಟ್ರಿಲಿ ಇದ್ದೀನಿ, ಈ ಮಿನಿಸ್ಟ್ರಿಲಿ ಇದ್ದೀನಿ ಅಂತ ಕೊಚ್ಕೋಬೇಡ. I am expecting fruit from you. Don't talk too much. Start bearing fruit. Repent. Submit yourself to the word of God. ಯೇಸು ಹೇಳಿದ್ದು, ನನ್ನಲ್ಲಿದ್ದು ಫಲ ಕೊಡದ ಕಟ್ ಮಾಡಿ ಬಿಸಾಡ್ತೀನಿ. ಫಲ ಕೊಟ್ರೆ ಕಟ್ ಮಾಡಿ ಇನ್ನೂ ಜಾಸ್ತಿ ಬರೋ ಹಾಗೆ ಮಾಡ್ತೀನಿ. ಜಾಸ್ತಿ ಹಾರಾಟ ಮಾಡಬೇಡ. ನಮಗೆ ಆ ಟ್ರೂ ಜೀಸಸ್ ಟೀಚಿಂಗ್ಸ್ ಬೇಡ.
ಎಷ್ಟು ಹೇಳ್ತಾರೆ, ನಾನು ನಿಮ್ಮ ಕಾಲು ತೊಳೆದಿದ್ದೀನಲ್ವಾ, ನಿಮ್ಮ ಮುಂದೆ ಎಕ್ಸಾಂಪಲ್ ಇಟ್ಟಿದ್ದೀನಿ, ನಾನು ಫಾಲೋ ಮಾಡ್ತೀರಾ, ಹೋಗಿ ಕಾಲು ತೊಳಿರಿ. ನಾವೇನು ಮಾಡ್ತೀವಿ, ಹೋಗಿ ಕಾಲು ತೊಳಿತೀವಿ, ಕಾಲು ಎಳಿತೀವಿ. ಕಾಲು ಎಳಿಯೋದು, ಕಾಲು ತುಳಿಯೋದು. ಯೇಸು ಹೇಳಿದ್ದೇನು, ಕಾಲು ತೊಳೆಯೋದು. ಆಮೇಲೆ ಎಲ್ಲ ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಬಂದು ಕೈ ಎತ್ತಿ ಹಾಲೆಲೂಯಾ ಹಲ್ಲೇಲೂಯಾ ಅಂತ ಹಾಡ್ತೀವಿ. ಆಮೇಲೆ ಆಶೀರ್ವಾದ ಬರಲಿಲ್ಲ, ಬಿಡುಗಡೆ ಬರಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳು ನಮಗೆ ಇವತ್ತು ಬೇಕು. ವಿ ಆರ್ ಸಪ್ರೆಸ್ಸಿಂಗ್ ದ ಟ್ರೂತ್ ಬೈ ಟೇಕಿಂಗ್ ದ ಲೈಸ್ ಆಫ್ ದ ಡೆವಿಲ್ ಇನ್ ಟು ಅವರ್ ಹಾರ್ಟ್. Take the word of God into your heart. Your heart is created for God's word. ನಿನ್ನ ಹೃದಯವನ್ನು ದೇವರು ಸೃಷ್ಟಿ ಮಾಡಿದ್ದು ದೇವರ ವಾಕ್ಯಕ್ಕಾಗಿ. ದಾವಿದಾರಸ ಹೇಳ್ತಾನೆ, ಐ ಹ್ಯಾವ್ ಟ್ರೆಷರ್ಡ್ ಯುವರ್ ವರ್ಡ್ ಇನ್ ಮೈ ಹಾರ್ಟ್ ಸೋ ದಟ್ ಐ ಮೇ ನಾಟ್ ಸಿನ್ ಅಗೇನ್ಸ್ಟ್ ಯು ಓ ಲಾರ್ಡ್. ದೇವರೇ, ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ನಾನು ಭದ್ರಪಡಿಸಿ ಇಟ್ಟುಕೊಂಡಿದ್ದೇನೆ, ಟ್ರೆಷರ್ಡ್ ಮಾಡಿ ಇಟ್ಕೊಂಡಿದ್ದೇನೆ. ಆದುದರಿಂದ ನಿನಗೆ ವಿರುದ್ಧ ನಾನು ಪಾಪ ಮಾಡದೆ ಬದುಕಲಿಕ್ಕೆ ಆಗ್ತಾ ಇದೆ. ವೈ ವಿ ಆರ್ ಲಿವಿಂಗ್ ಇನ್ ಸಿನ್ ಆಸ್ ಕ್ರಿಶ್ಚಿಯನ್ಸ್, charismatics, not all but many, why we are living in sin, living in hatred, jealous, envy, lust, why pride, why all these things? Because we are not treasuring God's word in our heart. We are treasuring only in the Bible. ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಭದ್ರವಾಗಿ ಇಟ್ಕೊಳ್ತಾ ಇಲ್ಲ. ಕೀರ್ತನೆ 119 11ನೇ ವಾಕ್ಯ ಕೀರ್ತನಕಾರ ಹೇಳ್ತಾನೆ. ಕೀರ್ತನೆ 119 ವಾಕ್ಯ 11 ಏನು ಹೇಳ್ತಾನೆ? ಬೇಗ ಬೇಗ ತೆಗೆದು ಓದ್ಬೇಕು, ಆಯ್ತಾ? ಇನ್ನು ಕ್ವಿಕ್ ಆಗ್ಬೇಕು ನೀವೆಲ್ಲರೂ. ಇನ್ನೊಂದು ವರ್ಷದಲ್ಲಿ ಕ್ವಿಕ್ ಆಗ್ತೀರಿ, ನಾವು ನೋಡೋಣ, ಟೈಮ್ ಕೊಡೋಣ. ಈಗ ಒಂದೇ ದಿವಸದಲ್ಲಿ ಫಲ ಬರಲಿ ಅಂದರೆ ಕಷ್ಟ ಆಗುತ್ತಲ್ವಾ? ಎಲ್ಲ ಥರದ ಸೋಂಬೇರಿತನ ಹೋಗಬೇಕು. ಎಲ್ಲರೂ ಬೈಬಲ್ ಓಪನ್ ಮಾಡಬೇಕು, ವಾಕ್ಯ ಹೇಳೋರಾಗಬೇಕು. ಹೃದಯಾನಂದಕರ ನಿನ್ನ ಕಟ್ಟಳೆಗಳ. ಕೀರ್ತನೆ 119 11ನೇ ವಾಕ್ಯ. ನಿನಗೆ ವಿರೋಧವಾಗಿ ದೇವರೇ ನಾನು ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಮನೆ ಗೋಡೆ ಮೇಲೆ ನೇತಾಕಿಟ್ಕೊಂಡೆ. ಹೌದಾ? ಎಲ್ಲಿರಿಸಿದೆ? ಮೊಬೈಲ್ ಫೋನಲ್ಲಿ ಇಟ್ಕೊಂಡಿದ್ದೇನೆ. ಅವ್ರು ಯಾರು ಮೊಬೈಲ್ ಫೋನಿಂದ ಓದ್ತಾ ಇದ್ದಾರೆ, ಕೆಲವರು ಬೈಬಲಲ್ಲಿ ಇಟ್ಕೊಂಡಿದ್ದಾರೆ. ಸೊ ದೇವರೇ, ನಿನಗೆ ವಿರುದ್ಧ ನಾನು ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನ ಎದೆಯಲ್ಲಿ ಇರಿಸಿದೆ, ನನ್ನ ಎದೆಯಲ್ಲಿ ಇರಿಸಿದೆ. ಇಂಗ್ಲಿಷಲ್ಲಿ ಏನಿದೆ? ಐ ಹ್ಯಾವ್ ಟ್ರೆಷರ್ಡ್ ಯುವರ್ ವರ್ಡ್. ಕಾದಿರಿಸಿಕೊಂಡಿದ್ದೇನೆ, ಭದ್ರವಾಗಿ ಇರಿಸಿಕೊಂಡಿದ್ದೇನೆ, ಸೇಫ್ ಆಗಿ ಇರಿಸಿಕೊಂಡಿದ್ದೇನೆ. ಏನನ್ನ? ದೇವರ ವಾಕ್ಯವನ್ನ. ಇಫ್ ಯು ಟ್ರೆಷರ್ ಗಾಡ್ಸ್ ವರ್ಡ್ ಇನ್ ಯುವರ್ ಹಾರ್ಟ್, ಯು ವಿಲ್ ಬಿ ಟ್ರೆಷರ್ಡ್ ಇನ್ ದ ಗಾಡ್ಸ್ ಹಾರ್ಟ್. ನೀನು ದೇವರ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ಭದ್ರವಾಗಿರಿಸ್ಕೊಂಡ್ರೆ ದೇವರ ಹೃದಯದಲ್ಲಿ ನೀನು ಭದ್ರವಾಗಿರ್ತೀಯ. ಬಿಕಾಸ್ ಗಾಡ್ ಲವ್ಸ್ ದೋಸ್ ಹೂ ಟ್ರೆಷರ್ ಹಿಸ್ ವರ್ಡ್ ಇನ್ ದರ್ ಹಾರ್ಟ್. ಗಾಡ್ ಲವ್ಸ್ ದೋಸ್ ಹೂ ಟ್ರೆಷರ್ ಹಿಸ್ ವರ್ಡ್ ಇನ್ ದರ್ ಹಾರ್ಟ್. ಇಫ್ ಯು ಟ್ರೆಷರ್ ಹಿಸ್ ವರ್ಡ್ ಇನ್ ಯುವರ್ ಹಾರ್ಟ್, God will treasure you in his heart. Those who want to be treasured in the heart of God, treasure his word in your hearts. If you have faith, you will do it. If you don't have faith, you can't do it. ಯಾರಿಗೆಲ್ಲ ನಾನು ದೇವರ ಹೃದಯದಲ್ಲಿ ಇರಬೇಕು ಅಂತ ಆಸೆ ಇದೆಯೋ ಮತ್ತು ನಂಬಿಕೆ ಇದೆಯೋ, ನೀವೆಲ್ಲ ಏನು ಮಾಡ್ತೀರಿ? ನಿಮ್ಮ ಹೃದಯದಲ್ಲಿ ಅವರ ವಾಕ್ಯಗಳನ್ನು ಭದ್ರವಾಗಿ ಇರಿಸ್ಕೊಳ್ತೀರಿ. ನೀವು ಇರಿಸ್ಕೊಳ್ತಾ ಇಲ್ಲ ಅಂದರೆ ಏನರ್ಥ? ನನಗೆ ದೇವ್ರ ಹೃದಯ ಬೇಕಾಗಿಲ್ಲ, ನನಗೆ ಅವಳ ಹೃದಯ ಸಾಕು, ನನಗೆ ಅವನ ಹೃದಯ ಸಾಕು, ನನಗೆ ಅದ್ರ ಹೃದಯ ಸಾಕು. ಕೆಲವರು ನಿಮ್ಮನ್ನು ಎಲ್ಲಿ ಇರಿಸ್ಕೊಂಡಿದ್ದೀರಿ ಅಂತ ನಾನು ಹೇಳೋದಿಲ್ಲ, ಹೇಳಿದರೆ ನಿಮಗೆ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ಅಸಹ್ಯವಾಗಿದೆ ಕೆಲವು ಕ್ರೈಸ್ತ ಜೀವನ. ಹೇಳಲಿಕ್ಕೆ ಅಸಹ್ಯವಾಗಿರೋದ್ರಿಂದ ಹೇಳ್ತಾ ಇಲ್ಲ ಅಷ್ಟೇ. ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ, ಶರೀರದಲ್ಲಿ ಆರೋಗ್ಯ ಇಲ್ಲ. ಕಾರಣ ಏನು? ಕಾರಣ ನಿನ್ನ ಒಳಗಡೆ ಒಂದು ವಾಕ್ಯನೂ ಇಲ್ಲ. ನಿನ್ನ ಹೃದಯದ ಒಳಗಡೆ
ಒಂದೇ ಒಂದು ವಾಕ್ಯದ ಪ್ರಕಟಣೆ ಇಲ್ಲ, ವಾಕ್ಯದ ಬೆಳಕಿಲ್ಲ, ಸತ್ಯದ ಅರಿವಿಲ್ಲ. ಮೂಢನಂಬಿಕೆ ತುಂಬಿಕೊಂಡಿದೆ ಒಳಗಡೆ, ಅಜ್ಞಾನ ತುಂಬಿಕೊಂಡಿದೆ, ಪಾಪ ತುಂಬಿಕೊಂಡಿದೆ, ಹೊಲಸುತನ ತುಂಬಿಕೊಂಡಿದೆ, ಲೋಕ ತುಂಬಿಕೊಂಡಿದೆ. ಬಾಯಲ್ಲಿ ಮಾತ್ರ ಯೇಸುವೇ ನನ್ನ ಜೀವ, ನನ್ನ ಬಾಳ ಬಂಗಾರ, ಯೇಸುವೇ ನನ್ನ ಬಾಳ ಬಂಗಾರ. ಆಮೇಲೆ ಮನೇಲಿರೋ ಬಂಗಾರದ ಬಗ್ಗೆ ಕಚಾಡ್ತೀವಿ. ಬಾಯಲ್ಲಿ ಮಾತ್ರ ಯೇಸು ಬಾಳ ಬಂಗಾರ. ಅದಕ್ಕೆ ಹೇಳಿದ್ದು, ಜ್ಞಾನಿ ತನ್ನ ಜ್ಞಾನಕ್ಕಾಗಿ ಹೆಚ್ಚಳ ಪಡೋದು ಬೇಡ, ಐಶ್ವರ್ಯವಂತ ಅದಕ್ಕಾಗಿನೂ ಹೆಚ್ಚಳ ಪಡೋದು ಬೇಡ. ದೇವ್ರನ್ನ ಅರ್ಥಕೊಂಡ್ಯಾ, ಹೆಚ್ಚಳ ಪಡು. ಅದೇ ನಿನ್ನ ಬಂಗಾರ, ಅದೇ ನಿನ್ನನ್ನು ಕಾಪಾಡುತ್ತೆ. ಜ್ಞಾನವಂತರಾಗಬೇಕು. ದೇವರು ತುಂಬ ಸುಲಭವಾಗಿ ನಮಗೆ ದೇವರನ್ನ ಅರಿತುಕೊಳ್ಳುವಂಥ ದಾರಿಯನ್ನು ಇಟ್ಟಿದ್ದಾರೆ ಈ ಪ್ರಪಂಚದ ಮುಖಾಂತರ. ಥ್ರೂ ದಿಸ್ ವರ್ಲ್ಡ್, ಥ್ರೂ ದಿಸ್ ಕ್ರಿಯೇಷನ್, we can know that there is a true creator, a living, almighty, all powerful God. ದೇವರಿದ್ದಾರೆ ಅಂತ ಬೋಧಿಸಲಿಕ್ಕೆ ಬೋಧಕ ಬೇಕಾಗಿಲ್ಲ. ದೇವರಿದ್ದಾರೆ ಅಂತ ಬೋಧಿಸಲಿಕ್ಕೆ ಬೈಬಲ್ ಬೇಕಾಗಿಲ್ಲ. ದೇವರಿದ್ದಾರೆ ಅಂತ ಬೋಧಿಸಲಿಕ್ಕೆ ದೇವರು ಇವರು ಯಾರೂ ಇಲ್ಲದೇನೆ ಬೋಧನೆ ಇಟ್ಟಿದ್ದಾರೆ, ಪ್ರಪಂಚನ ಸೃಷ್ಟಿನ ಇಟ್ಟಿದ್ದಾರೆ. This creation is more than sufficient to know the creator. ಇದನ್ನ ನೋಡಿನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇದ್ದವನಿಗೆ ಬೈಬಲ್ ಬೇಕು. ಮತ್ತೆ ಅದರ ಅರ್ಥ ಬೈಬಲ್ನ ನಾನು ಡಿಗ್ರೇಡ್ ಮಾಡ್ತಾ ಇದ್ದೀನಿ ಅಂತಲ್ಲ. ಐ ಆಮ್ ಅಪ್ಹೋಲ್ಡಿಂಗ್ ದ ಟ್ರೂತ್ಸ್ ಆಫ್ ದ ಬೈಬಲ್. ಇದ್ರ ಒಳಗಡೆ ಇರೋದನ್ನೇ ಹೇಳ್ತಾ ಇರೋದು. ಇದ್ರ ಒಳಗಡೆ ಏನಿದೆ ಓದಿ. 19ನೇ ವಾಕ್ಯ. ದೇವರ ವಿಷಯವಾಗಿ ಮಾನವರು ಏನನ್ನು ಅರಿತುಕೊಳ್ಳಲು ಸಾಧ್ಯವೋ ಅದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಯಾರಿಗೆ ಚೆನ್ನಾಗಿ ತಿಳಿದಿದೆ? ದೇವರಿಗೆ ಚೆನ್ನಾಗಿ ತಿಳಿದಿದೆ. God knows. For what can be known about God is plain to them because God has shown it to them. ದೇವರು ಅದನ್ನು ತೋರಿಸಿದ್ದಾರೆ. ಹೇಗೆ? Ever since the creation of the world, his eternal power and divine nature, invisible though they are, have been understood and seen through the things he has made. So they are without excuse. ಯಾರಿಗೂ ಎಕ್ಸ್ಕ್ಯೂಸ್ ಕೊಟ್ಟಿಲ್ಲ ದೇವರು. ಅಯ್ಯೋ ನಮಗೆ ಬೈಬಲ್ ಓದ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ನಾವು ಮಾಟ ಮಂತ್ರಕ್ಕೆ ಹೋಗಿದ್ವಿ, ಅದಕ್ಕೆ ನಾವು ಗೊಂಬೆಗಳನ್ನ ಇಟ್ಕೊಂಡು ಇದೇ ದೇವ್ರಂತ ಪೂಜೆ ಮಾಡ್ತಾ ಇದ್ದೀವಿ. ಬೈಬಲಲ್ಲಿ ವಾಕ್ಯ ಎಲ್ಲ ಗೊತ್ತಿರಲಿಲ್ಲ. ಯಾಕೆ ಬೈಬಲ್ ವಾಕ್ಯ ಬೇಕು? ಜೀವ ಇಲ್ಲದೆ ಇರೋದ್ರಿಂದ ಜೀವ ಇರೋದು ಸೃಷ್ಟಿ ಆಗೋದಿಲ್ಲ. ಜೀವ ರಾಶಿಗಳು ಉಂಟಾಗೋದು ಜೀವ ಇರೋದ್ರಿಂದ, ಜೀವದಿಂದ. ಜೀವ ಇರೋದು ದೇವರಲ್ಲಿ. ಜೀವ ಇರುವವನೇ ಜೀವ ಇರುವಂಥದ್ದನ್ನು ಸೃಷ್ಟಿ ಮಾಡಿರೋದು. ಹಾಗಾದರೆ ಸೃಷ್ಟಿಕರ್ತ ಒಬ್ಬ ಇದ್ದಾನೆ. ಎಲ್ಲೂ ಕಾಣಿಸ್ಕೊಂಡಿಲ್ಲ ಸೃಷ್ಟಿಕರ್ತ, ಸೃಷ್ಟಿ ಮಾತ್ರ ಇದೆ. That means God is unseen. We cannot see God with our this eyes, but there is God. So God is invisible. Who will teach this? The nature, the creation will teach. There is a creator, and that creator is alive, is a living God, almighty, all powerful, who created sea, heavens, earth, thunderstorm, tree, wild animals, everything. He must be almighty, all powerful, all wise, ಸರ್ವಶಕ್ತ, ಜ್ಞಾನಿ, ಅದ್ಭುತ ಸ್ವರೂಪಿ ಆತನಾಗಿರ್ತಾನೆ. ಇದನ್ನೆಲ್ಲ ಹೇಳಲಿಕ್ಕೆ ಬೈಬಲ್ ಬೇಡ. ಲುಕ್ ಅಟ್ ದ ಕ್ರಿಯೇಷನ್. ದ ಕ್ರಿಯೇಷನ್ ಎಕ್ಸ್ಪ್ಲೈನ್ಸ್. ಸೃಷ್ಟಿನೇ ಹೇಳುತ್ತೆ. ಸಿಡ್ಲು ನೋಡಿದಾಗ ಹೇಳುತ್ತೆ, ಅಯ್ಯೋ ಸಿಡ್ಲು ಹೊಡೆದು ಇಷ್ಟು ಜನ ಸತ್ತೋದ್ರು, ಇಷ್ಟು ಪವರ್ಫುಲ್ ಆಗಿದೆಯಾ. ಸುನಾಮಿ, ಅಯ್ಯೋ ಸುನಾಮಿ ಇಷ್ಟು ಪವರ್ಫುಲ್ ಆಗಿದೆಯಾ. ಸಮುದ್ರದ ಅಲೆಗಳು, ಸಮುದ್ರ ಇಷ್ಟು ವಿಶಾಲವಾಗಿದೆಯಾ, ಇಷ್ಟು ಭಯಂಕರವಾಗಿದೆಯಾ. ಮಳೆ, ಫ್ಲಡ್ ಬಂದು ಎಲ್ಲ ಹೊತ್ಕೊಂಡು ಹೋಗ್ತಾ ಇದೆ. ವಾಟ್ ಎ ಪವರ್ಫುಲ್ ಫ್ಲಡ್. ಯಾರು ಇದ್ರ ಹಿಂದೆ? ದೇರ್ ಈಸ್ ಎ ಕ್ರಿಯೇಟರ್, ದೇರ್ ಈಸ್ ಎ ಗಾಡ್ ಅಂಡ್ ಈಸ್ ಆಲ್ ಪವರ್ಫುಲ್. ಈ ಪವರ್ಫುಲ್ ಗಾಡ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೇನೆ ದೇವರು ಹೀಗೆ ಒಂದೊಂದ್ರ ಮುಖಾಂತರ ಎಚ್ಚರಿಸ್ತಾ ಇದ್ದಾರೆ. ಸೃಷ್ಟಿನೇ ಸಾಕು. ಆದರೆ ಮನುಷ್ಯ ಏನು ಮಾಡ್ತಾನೆ? ಮನುಷ್ಯ ಈ ಸೃಷ್ಟಿನ ನೋಡಿದ್ರೂ ಅವ್ನ ಕಣ್ಣು ಓಪನ್ ಆಗ್ತಾ ಇಲ್ಲ, ಕುರುಡ್ತನದಲ್ಲೇ ಬದುಕ್ತಾ ಇದ್ದಾನೆ. ಬೈಬಲ್ ಓದಿದ್ರೂ ಅರ್ಥ ಆಗ್ತಾ ಇಲ್ಲ, ಪ್ರಪಂಚ ನೋಡಿದ್ರೂ ಅರ್ಥ ಆಗ್ತಾ ಇಲ್ಲ.
ಏನು ನೋಡಿ, ನಿನ್ನನ್ನೇ ನೋಡ್ಕೋ, ಕನ್ನಡಿ ಮುಂದೆ ನಿಂತ್ಕೋ. ಗೋ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್, ಲುಕ್ ಟು ಯುವರ್ ಸೆಲ್ಫ್. ಹೌ ವಂಡರ್ಫುಲ್ಲಿ ಅಂಡ್ ಬ್ಯೂಟಿಫುಲ್ಲಿ ಯು ಆರ್ ಮೇಡ್. ಹೂ ಮೇಡ್ ಯು? ನಾಟ್ ಯುವರ್ ಪೇರೆಂಟ್ಸ್. ನೋ ಹ್ಯೂಮನ್ ವಿಸ್ಡಮ್ ಕ್ಯಾನ್ ಕ್ರಿಯೇಟ್ ಯು ಲೈಕ್ ದಿಸ್. ನಿನ್ನ ಥರ ಒಂದು ಸುಂದರವಾದ ವ್ಯಕ್ತಿಯನ್ನು ಕಣ್ಣು, ಕಿವಿ, ಮೂಗು, ಬಾಯಿ, ಉಸಿರಾಟದ ಸಿಸ್ಟಮ್ಮು, ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಇಟ್ಟು ತಲೆ ಕೂದಲನ್ನೆಲ್ಲ ಫಿಕ್ಸ್ ಮಾಡಿ ಈ ಪ್ರಪಂಚದಲ್ಲಿ ಮಾಡಲಿಕ್ಕೆ ಯಾವ ಜ್ಞಾನಿಗೂ, ವಿಜ್ಞಾನಿಗೂ, ಕೆಮಿಕಲ್ಗೂ, ಕೆಮಿಸ್ಟ್ಗೂ ಯಾವುದಕ್ಕೂ ಸಾಧ್ಯ ಇಲ್ಲ. ಕನ್ನಡಿ ಮುಂದೆ ಹೋಗಿ ನಿನ್ನನ್ನೇ ನೋಡ್ಕೋ ಸಾಕು. ದೇವರೇ, ಎಷ್ಟು ಅದ್ಭುತಕರವಾಗಿ ನನ್ನ ಸೃಷ್ಟಿ ಮಾಡಿದ್ಯಾ. ನೀನು ಹಾಗಾದರೆ ಅದ್ಭುತ ಸ್ವರೂಪಿಯಾಗಿದೆಯಾ. ನನ್ನನ್ನು ಜೀವಂತವಾಗಿ ಸೃಷ್ಟಿ ಮಾಡಿದ್ಯಾ, ಹಾಗಾದರೆ ನೀನು ಜೀವವುಳ್ಳವನಾಗಿದೆಯಾ. ಯು ಆರ್ ಎ ವಂಡರ್ಫುಲ್ ಆರ್ಟಿಸ್ಟ್. ನೀನೊಬ್ಬ ಒಳ್ಳೆ ಕಲೆಗಾರನಾಗಿದೆಯಾ, ಅದಕ್ಕೆ ಎಲ್ಲವನ್ನು ಕರೆಕ್ಟಾಗಿ ಸೆಟ್ ಮಾಡಿದೆಯಾ. ವಂಡರ್ಫುಲ್ ಆರ್ಕಿಟೆಕ್ಟ್, ವಂಡರ್ಫುಲ್ ಬಿಲ್ಡರ್, ವಂಡರ್ಫುಲ್ ಕ್ರಿಯೇಟರ್. ವಾಟ್ ಎ ವಿಸ್ಡಮ್ ಯು ಹ್ಯಾವ್. ನಂತರ ಇನ್ನೊಬ್ಬರನ್ನ ಸೃಷ್ಟಿ ಮಾಡಿಲ್ಲ. ನನ್ನ ದೇಹಕ್ಕಿರುವ ಸ್ಮೆಲ್ ಅಲ್ಲ ಇನ್ನೊಬ್ಬರ ದೇಹಕ್ಕಿರೋದು. ನನ್ನ ಫಿಂಗರ್ ಪ್ರಿಂಟ್ ಥರ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ ಇಲ್ಲ. ನನ್ನ ಕಣ್ ಥರ ಇನ್ನೊಬ್ಬರಿಗೆ ಕಣ್ಣಿಲ್ಲ. ನನ್ನ ಬಾಯಿ ಸ್ಮೆಲ್ ಥರ ಇನ್ನೊಬ್ಬರ ಬಾಯಿದ ಸ್ಮೆಲ್ ಇಲ್ಲ. ಸೊ ವಾಟ್ ಕೈಂಡ್ ಆಫ್ ವಿಸ್ಡಮ್ ಯು ಹ್ಯಾವ್. ದೇವರು ಸರ್ವಜ್ಞಾನಿಯಾಗಿದ್ದಾರೆ, ಸರ್ವಶಕ್ತರಾಗಿದ್ದಾರೆ, ಅದ್ಭುತ ಸ್ವರೂಪಿಯಾಗಿದ್ದಾರೆ. ಇದನ್ನ ಹೆಂಗೆ ತಿಳ್ಕೊಳ್ಳೋದು? ಕನ್ನಡಿ ಮುಂದೆ ಹೋಗಿ ನಿನ್ನನ್ನೇ ಒಂದ್ಸರಿ ಸರಿ ನೋಡ್ಕೋ. ಆಗ ದೇವರಿದ್ದಾರೆ, ಅವರು ಜೀವಂತರು, ಅವರು ಸೃಷ್ಟಿಕರ್ತರು, ಅವರು ಅದ್ಭುತ ಸ್ವರೂಪಿ, ಅವರು ಮಹಾಜ್ಞಾನಿ ಅಂತ ಕಾಮನ್ ಸೆನ್ಸ್ ಇರೋನಿಗೆ ಅರ್ಥ ಆಗುತ್ತೆ. ಬಟ್ ಟುಡೇ ಪೀಪಲ್ ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್ ಆಲ್ಸೋ. ಅದನ್ನೇ ವಾಕ್ಯ ಹೇಳಿದ್ದು. ಸೆನ್ಸ್ಲೆಸ್ ಜನರೇಷನ್, ಫೇತ್ಲೆಸ್ ಜನರೇಷನ್, ಡೆವಿಲಿಶ್ ಜನರೇಷನ್. ಪೈಶಾಚಿಕತೆ ತುಂಬಿಕೊಂಡಿದೆ ಒಳಗಡೆ. ಪಿಶಾಚಿ ಒಳಗಡೆ ರಕ್ತ ಕಣಕಣಗಳಲ್ಲೂ ಪಿಶಾಚಿನೇ ಹರಿತಾ ಇದೆಯೇನೋ ಕೆಲವರಲ್ಲಿ. ಬಾಯಲ್ಲಿ ಮಾತ್ರ ಹಲ್ಲೆಲೂಯಾ ಬರುತ್ತೆ. ಏನು ಪ್ರಯೋಜನ? ಏನು ಬಂದು ಏನು ಪ್ರಯೋಜನ? ನಮ್ಮ ಒಳಗಡೆ ಈ ಸತ್ಯದ ಅರಿವಾಗಬೇಕು. ಇದಕ್ಕೆ ಯಾವುದು ದೊಡ್ಡ ಬೈಬಲ್ ಕಾಲೇಜಿಗೆ ಹೋಗೋ ಅವಶ್ಯಕತೆ ಇಲ್ಲ. 10 ವರ್ಷ, 15 ವರ್ಷ, 5 ವರ್ಷ, 10 ವರ್ಷ ಯಾವುದು ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನನ್ನೇ ಸೂಕ್ಷ್ಮವಾಗಿ ನೀನು ನೋಡು ಸಾಕು. ಶಾಂತವಾಗಿ ಕೂತ್ಕೊಂಡು ನೋಡು. ಮಳೆ ಬರ್ತಾ ಇರಬೇಕಾದ್ರೆ ಹಿಡ್ಕೊಂಡು ನೋಡು, ಎಲ್ಲಿಂದ ಸುರಿತಾ ಇದೆ ಈ ನೀರು? ಯಾರು ಸುರಿಸ್ತಾ ಇರ್ಬೋದು ಇಷ್ಟು ನೀರು? ಎಷ್ಟು ಕೋಟಿ ಇದ್ರೆ ಇಷ್ಟು ನೀರು ಸುರಿಸ್ಬೋದು ಇಷ್ಟು ಊರಿಗೆ? ಥಿಂಕ್ ಮಾಡು. ಆಗ ನಿನ್ನ ಕೋಟಿ ಕಸಕ್ಕೆ ಸಮಾನ ಅಂತ ಗೊತ್ತಾಗುತ್ತೆ. ದೇವರನ್ನ ಅರಿತುಕೊಂಡಿದ್ದಕ್ಕಾಗಿ ಹೆಚ್ಚಳ ಪಡಿ. ಈ ದೇವರನ್ನ ಅರಿತುಕೊಳ್ಳೋದ್ರಲ್ಲಿ ಹೆಚ್ಚಳ ಪಡಿ. ಇವತ್ತು ಪ್ರಪಂಚದಲ್ಲಿ ನೀವು ಯಾವುದ್ರಲ್ಲಿ ಹೆಚ್ಚಳ ಪಡದೇ ಇದ್ರು, ಐ ನೋ ಮೈ ಗಾಡ್, ಐ ನೋ ಮೈ ಕ್ರಿಯೇಟರ್, ಮೈ ರಿಡೀಮರ್, ಮೈ ಸೇವಿಯರ್. ಅದಕ್ಕೋಸ್ಕರ ಹೆಚ್ಚಳ ಪಡೋ ಸೌಭಾಗ್ಯ ನಿಮ್ದಾದರೆ ನಿಮ್ಮ ಜೀವನದಲ್ಲಿ ನೀವು ಫಸ್ಟ್ ಕ್ಲಾಸ್ ಪಾಸ್, ಇಲ್ಲ ಅಂದರೆ ಫೇಲ್. ಏನು ಗೊತ್ತಿದ್ದೇನು ಪ್ರಯೋಜನ? ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯಗಳು. ದೇವರು ಲೋಕವನ್ನು ಸೃಷ್ಟಿಸಿದ ಅಂದಿನಿಂದ ಅವರ ಅಗೋಚರ ಅಂದರೆ ಕಣ್ಣಿಗೆ ಕಾಣದ ಗುಣಲಕ್ಷಣಗಳು, ಅವರ ಅನಂತ ಶಕ್ತಿ ಮತ್ತು ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವೇ ವೇದ್ಯವಾಗುತ್ತಿವೆ. ಆದುದರಿಂದ ಮಾನವನು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಅಯ್ಯೋ ನಮಗೆ ಬೈಬಲ್ ಗೊತ್ತಿರಲಿಲ್ಲ, ನಮಗೆ ಯಾರು ಬೋಧನೆ ಮಾಡಿಲ್ಲ, ನಮಗೆ ಗೊತ್ತಿರಲಿಲ್ಲ. ನೋ ಎಕ್ಸ್ಕ್ಯೂಸ್. ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ. ಫಾರ್ ದೋ ದೇ ನ್ಯೂ ಗಾಡ್. ಇದೆಲ್ಲ ನೋಡುವಾಗ ಅರ್ಥ ಆಗುತ್ತೆ ಎಲ್ರಿಗೂ ದೇವರಿದ್ದಾರೆ ಅಂತ. ಅರ್ಥ ಆಗುತ್ತೋ ಇಲ್ವೋ? ಪ್ರಪಂಚ ನೋಡುವಾಗ ಮನುಷ್ಯ ಯಾವನೇ ಆಗಲಿ ಹೇಳ್ತಾನೆ, ದೇವರಿದಾರಪ್ಪ, ದೇವರೇ ಎಲ್ಲ ಸೃಷ್ಟಿ ಮಾಡಿದ್ದು ಹೇಳ್ತಾರಾ? ಅದನ್ನೇ ವಾಕ್ಯ ಹೇಳ್ತಾ ಇರೋದು. ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಏನು ಮಾಡಲಿಲ್ಲ, ದೇವರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಲಿಲ್ಲ, ಉಪಕಾರ ಸ್ಮರಣೆ ಮಾಡಲಿಲ್ಲ. ಬದಲಾಗಿ ಏನಾಯಿತು? ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅದರ ಪರಿಣಾಮ ಏನಾಯಿತು? ಅವರ ವಿವೇಕ ರಹಿತ ಮನಸ್ಸು ಅಂಧಕಾರಮಯವಾಯಿತು, ಮನಸ್ಸು ಕತ್ತಲುಮಯವಾಯಿತು. ಯಾಕೆ ಕತ್ತಲುಮಯವಾಯಿತು?
ಈ ಸೃಷ್ಟಿಯನ್ನು ನೋಡಿ ಸೃಷ್ಟಿಕರ್ತನನ್ನು ಅರಿತು ಸೃಷ್ಟಿಕರ್ತನನ್ನು ಗೌರವಿಸುತ್ತಾ ಸೃಷ್ಟಿಕರ್ತನಿಗೆ ವಂದನೆಯನ್ನು ಸಲ್ಲಿಸುತ್ತಾ ಜೀವಿಸಬೇಕಾದವರು ನಾವು ಒಬ್ಬೊಬ್ಬರು ಕೂಡ. ಇದನ್ನು ಬಿಟ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಇವ್ರ ಮೇಲೆ ಕಂಪ್ಲೇಂಟ್ ಚಾಡಿ ಹೇಳ್ಕೊಂಡು ಹೊಲಸು ಮಾತು ಹೇಳ್ಕೊಂಡು ಬರೀ ತಿನ್ನು ಕುಡಿ ಲೋಕ ಇದರಲ್ಲೇ ಮುಳುಗಿ 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 ನಮ್ಮ ಮನಸ್ಸೇನಾಯಿತು? ವಿವೇಕ ಕಳ್ಕೊಳ್ತು. ವಿ ಹ್ಯಾವ್ ಲಾಸ್ಟ್ ದ ಡಿಸರ್ನ್ಮೆಂಟ್ so that you became blind spiritually. ಆತ್ಮಿಕ ಕುರುಡರಾದ್ರಿ. ಏದೇನ್ ತೋಟದಲ್ಲಿ ಆದಮ್ ಮತ್ತು ಹವ್ವಳಿಗೆ ಸಂಭವಿಸಿದದೇನೆ. ದೇವರು ಸೃಷ್ಟಿ ಮಾಡಿದ ಆ ಸೃಷ್ಟಿ ಪ್ರಪಂಚವನ್ನು ನೋಡ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರನ್ನ ಗೌರವಿಸ್ತಾ ಬದುಕಬೇಕಾದವರು ಏನ್ ಮಾಡಿದ್ರು? ಆ ಸೃಷ್ಟಿಯನ್ನ ನೋಡಿ ಮೋಹಗೊಂಡು ಅದನ್ನು ಒಳಗಡೆ ತಗೊಂಡ್ರು. ಸೈತಾನ ವಂಚಿಸ್ದ. ನೋಡಿ ಇದೆಷ್ಟು ಚೆನ್ನಾಗಿದೆ, ಇದೆಷ್ಟು ಚೆನ್ನಾಗಿದೆ. ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಜೀವಿಸುವ ಹಾಗೆ ಪ್ರೇರಣೆ ಕೊಟ್ಟ. ಅವರು ಹಾಗೆ ಮಾಡಿದ್ರು. ಅದರ ಪರಿಣಾಮ ಏನಾಯಿತು? ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ದೇ ಬಿಕೇಮ್ ಬ್ಲೈಂಡ್ ಇನ್ ದರ್ ಹಾರ್ಟ್. ವೆನೆವರ್ ಯು ಕಮಿಟ್ ಸಿನ್ ಯು ವಿಲ್ ಬಿಕಮ್ ಬ್ಲೈಂಡ್ ಇನ್ ಯುವರ್ ಹಾರ್ಟ್. ನಾವು ಪಾಪ ಮಾಡುವಾಗಲೆಲ್ಲ ನಾವು ಕುರುಡ್ರಾಗ್ತಾ ಹೋಗ್ತೀವಿ. ಪಾಪ ನಮ್ಮನ್ನು ಏನು ಮಾಡುತ್ತೆ? ಕುರುಡ್ರನ್ನಾಗಿ ಮಾಡುತ್ತೆ. ಆಮೇಲೆ ನಮಗೆ ಆ ವಾಕ್ಯನೂ ಅರ್ಥ ಆಗಲ್ಲ. ಬೈಬಲ್ ಓದ್ತೀವಿ ಬ್ರದರ್, ಏನೂ ಅರ್ಥ ಆಗ್ತಾ ಇಲ್ಲ. ಎಷ್ಟು ಓದ್ತೀವಿ ಗೊತ್ತಾ? ಓದಿ ಓದಿ ನಿದ್ದೆ ಬರುತ್ತೆ, ಆದರೆ ಏನೂ ಅರ್ಥ ಆಗಲ್ಲ. ಒಂದು ವಾಕ್ಯ ತಲೆಯಲ್ಲಿ ಉಳಿಯೋದಿಲ್ಲ. ಕುರುಡುತನದಲ್ಲಿದೆಯಾ ನೀನು? ಕಮ್ ಔಟ್ ಫ್ರಮ್ ದಟ್ ಬ್ಲೈಂಡ್ನೆಸ್ ಫಸ್ಟ್. ಮೊದಲು ಆ ಆತ್ಮಿಕ ಕುರುಡುತನದಿಂದ ಹೊರಗೆ ಬಾ. ಆಗ ನಿನಗೆ ಓದೋ ವಾಕ್ಯ ಅರ್ಥ ಆಗುತ್ತೆ. ಒಂದೊಂದು ವಾಕ್ಯದಲ್ಲಿರ್ತಕ್ಕಂಥ ಸತ್ಯ ಪ್ರಕಟಣೆ ನಮಗಾಗುತ್ತೆ. ಯು ವಿಲ್ ರಿಜಾಯ್ಸ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಆನಂದಿಸ್ತೀಯ. ಇದನ್ನು ಕಲಿಯೋದ್ರಲ್ಲಿ ಆನಂದಿಸ್ತೀಯ. ಇದನ್ನು ತಿಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಪಡ್ತೀಯ, ಸಂತೋಷ ಪಡ್ತೀಯ, ಸಮಯ ಕಳೀತೀಯ. ಇವತ್ತು ಯಾವ್ದ್ರಲ್ಲಿ ಸಮಯ ಕಳೀತಿದ್ದೀವಿ ನಾವು ಕ್ರೈಸ್ತರು ಅನೇಕರು? ಊಟ, ಮೊಬೈಲ್ ಫೋನ್, ಊರು ಸುತ್ತೋದು, ಆಮೇಲೆ ಪೇಷಂಟ್ ಆಗೋದು, ಆಸ್ಪತ್ರೆ ಸುತ್ತೋದು, ಆಮೇಲೆ ಸಾಲ ತೀರಿಸಲಿಕ್ಕೆ ಇನ್ನೊಂದು ಕಡೆ ಸುತ್ತೋದು, ಆಮೇಲೆ ಎಲ್ಲ ಕಡೆ ಸುತ್ತಿ ಸುತ್ತಿ ಏನು ಉಪಯೋಗಕ್ಕೆ ಬಾರದೇ ಇದ್ದಾಗ ಯಾವುದಾದ್ರೂ ಬ್ರದರ್ಸ್ಗಳ ಹಿಂದೆ ಸುತ್ತೋದು. ಅವ್ರು ನಿಮ್ಮ ಹತ್ರ ಇರೋದೆಲ್ಲ ಪಾಕೆಟ್ ಮನಿ ಎಲ್ಲ ಖಾಲಿ ಮಾಡಿ ಆದಮೇಲೆ ಮಾಟ ಮಂತ್ರದಿಂದ ಸುತ್ತೀರಿ. ಆಮೇಲೆ ಲಾಸ್ಟಿಗೆ ಸಮಾಧಿಗೆ ಸುತ್ತೀರಿ. ಮುಗೀತು, ಕೋರ್ಸ್ ಕಂಪ್ಲೀಟೆಡ್. ಬದುಕಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ವೇಸ್ಟ್ ಬಾಡಿ. ಆಗಬಾರ್ದು. ವಂಚನೆಗೊಳಗಾಗಬೇಡಿ. ಎಚ್ಚೆತ್ಕೊಳ್ಳಿ, ಜ್ಞಾನವಂತರಾಗ್ರಿ, ದೇವರನ್ನ ಅರ್ಥಕೊಳ್ಳಿ, ವಾಕ್ಯ ಓದಿ, ವಾಕ್ಯ ಕಲೀರಿ. ಜ್ಞಾನಿ ತನ್ನ ಜ್ಞಾನಕ್ಕಾಗಿ ಹೆಚ್ಚಳ ಪಡದೇ ಇರಲಿ. ಬಲಶಾಲಿ ತನ್ನ ಬಲಕ್ಕಾಗಿ ಹೆಚ್ಚಳ ಪಡದೇ ಇರಲಿ. ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕಾಗಿ ಹೆಚ್ಚಳ ಪಡದೇ ಇರಲಿ. ದೇವರೇ ನಮ್ಮ ಜ್ಞಾನವಾಗಲಿ, ದೇವರೇ ನಮ್ಮ ಬಲವಾಗಲಿ, ದೇವರೇ ನಮ್ಮ ಐಶ್ವರ್ಯವಾಗಲಿ. ಆ ದೇವರನ್ನ, ನಿನ್ನ ನಿಜವಾದ ಜ್ಞಾನ, ನಿನ್ನ ನಿಜವಾದ ಐಶ್ವರ್ಯ, ನಿನ್ನ ನಿಜವಾದ ಶಕ್ತಿ, ಬಲ ದೇವರಾಗಲಿ. ಅದಕ್ಕೆ ದಾವಿದಾರಸ ಹೇಳ್ತಾರೆ, ನೀನೇ ನನ್ನ ಜ್ಞಾನ, ನೀನೇ ನನ್ನ ಆಶ್ರಯ, ನೀನೇ ನನ್ನ ಸ್ವಾಸ್ಥ್ಯ, ನೀನೇ ನನ್ನ ಸಂಪತ್ತು, ನೀನೇ ನನ್ನ ಸರ್ವಸ್ವ ಅಂತ. ಸುಮ್ಮನೆ ಹೇಳಲಿಲ್ಲ, ಹಿ ಎಕ್ಸ್ಪೀರಿಯನ್ಸ್ಡ್ ಇಟ್. ಅವನು ಅನುಭವಿಸಿದ, ಅದನ್ನೇ ಅವನು ಹಾಡಿ ಹೊಗಳ್ದ. ನಾವು ಪಿಶಾಚಿನ ಅನುಭವಿಸ್ತಾ ಇರ್ತೀವಿ, ಬಾಯಲ್ಲಿ ಮಾತ್ರ ನನ್ನ ಎಲ್ಲವೂ ನೀನೇ ಏಸಯ್ಯ ಅಂತ ಹೇಳ್ತಾನೂ ಇರ್ತೀವಿ. ಅದು ಯೇಸುಗೆ ಅವಮಾನ. ನಿನ್ನ ಒಳಗಡೆ ಅನುಭವಿಸ್ತಾ ಇದೆಯಾ? ಅದನ್ನು ಹೇಳು. ಸುಮ್ಮನೆ ಬಾಯಲ್ಲಿ ಹೇಳಿ ಏನು ಪ್ರಯೋಜನ? ಯಾಕಾಗ್ತಾ ಇಲ್ಲ ಗೊತ್ತಾ? ಈ ಜ್ಞಾನ ಇಲ್ಲ ನಮಗೆ. ದೇವರ ವಾಕ್ಯದ ಜ್ಞಾನ ಇಲ್ಲ. ಇದು ಬರಬೇಕು. ವಿವೇಕರಹಿತ ಮನಸ್ಸು ಏನಾಯ್ತು? ಅಂಧಕಾರಮಯವಾಯಿತು. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು. ಅವರು ನಿಜವಾಗಿಯೂ ಏನಾದ್ರು ಮೂರ್ಖರಾದರು. ತಾವೇ ಜ್ಞಾನಿಗಳೆಂದು ಜ್ಞಾನಿ 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 ಎಂದು ಕೊಚ್ಚಿಕೊಳ್ಳುತ್ತಾ ನಿಜವಾಗಲೂ ಮೂರ್ಖರಾದರು. ಇವತ್ತು ಮೂರ್ಖರ ಪ್ರಪಂಚ. ಇವತ್ತು ನಾವು ನೋಡುವಾಗ ಮೂರ್ಖರ ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ತಾವೇ ಜ್ಞಾನಿಗಳು ಎಂದು ಕೊಚ್ಚಿಕೊಳ್ಳುತ್ತಾ ನಿಜವಾಗಲೂ ಮೂರ್ಖರಾದರು. ಅದರಲ್ಲಿ ಒಂದು ದೊಡ್ಡ ಮೂರ್ಖತನ ಮುಂದೆ ನಮಗೆ ಕಾಣಿಸುತ್ತೆ ಓದ್ತಾ ಹೋಗುವಾಗ. ಓದಿ. ಮೂರ್ಖತನದ ಲಕ್ಷಣಗಳಲ್ಲಿ ಇದು ಮುಖ್ಯ ಲಕ್ಷಣ. ಓದಿ. ನೀವು ಮೂರ್ಖರು ಬುದ್ಧಿವಂತರು ಅಂತ ಇದನ್ನು ಓದಿ ಈ ವಾಕ್ಯದ ಮುಖಾಂತರ ಕಂಡುಕೊಳ್ಳಿ. ಈ ವಾಕ್ಯ ಹೇಳುತ್ತೆ ನೀನು ಮೂರ್ಖನೋ ನೀನು ಬುದ್ಧಿವಂತನೋ ಅಂತ. ದೇವರ ದೃಷ್ಟಿಯಲ್ಲಿ
ಲೋಕದೃಷ್ಟಿನಲ್ಲಿ ನೀವು ಮಹಾಜ್ಞಾನಿ ಇರ್ಬೋದು, ಮಹಾಬಲಶಾಲಿ ಇರ್ಬೋದು, ಮಹಾ ಧನವಂತ, ಶ್ರೀಮಂತ, ಏನೋ ಐಶ್ವರ್ಯವಂತ ಇರ್ಬೋದು. ದೇವರ ದೃಷ್ಟಿಯಲ್ಲಿ ನೀನು ಏನಾಗಿದೆ ಅಂತ ಮುಂದಿನ ವಾಕ್ಯ ನಿನ್ನ ಕಣ್ಣು ಮುಂದೆ ಕನ್ನಡಿ ಥರ ಹೀಗೆ ಮುಖ ನೋಡ್ಕೊಳ್ಳೋಲು ಅಂತ ಹೀಗೆ ಹಿಡಿಯುತ್ತೆ. ನೋಡಿ ಮುಖ. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಈ ಥರ ಕೆಲವ್ರು ಹೇಳ್ತಾರಲ್ಲ, ನಾವು ದೇವರಲ್ಲಿದ್ದೀವಿ, ನಾವು ದೇವರಲ್ಲಿದ್ದೀವಿ, ನಾವು ಪ್ರಾರ್ಥನೆಯಲ್ಲಿದ್ದೀವಿ, ನಾವು ಸ್ವರ್ಗದಲ್ಲಿದ್ದೀವಿ, ನಾವು ದೇವರ ಮಕ್ಕಳು, ನಾವು ಕ್ರೈಸ್ತರು, ನಾವು ವಿಶ್ವಾಸದಲ್ಲಿದ್ದೀವಿ ಅಂಥವರಿಗೆ, ಆಯಿತಾ? ಎಲ್ರಿಗೂ ಅಂತ ಬೇಜಾರು ಮಾಡ್ಕೋಬೇಡಿ. ಈ ದೊಡ್ಡ ಹೊಗಳ್ಕೊಳ್ತಾರಲ್ಲ, ನಾವು ದೇವರಲ್ಲಿದ್ದೀವಿ ಬ್ರದರ್, 20 ವರ್ಷದಿಂದ ದೇವರಲ್ಲಿದ್ದೀವಿ, 25 ವರ್ಷದಿಂದ ದೇವರಲ್ಲೇ ಇದ್ದೀವಿ, ದೇವರನ್ನ ಬಿಟ್ಟು ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ, ದೇವರೇ ನಮ್ಮ ಸರ್ವಸ್ವ ಅಂತ ಹೇಳ್ಕೊಂಡು ಕೊಚ್ಚೆ ಗುಂಡಿಲಿರ್ತೀರಲ್ಲ ಅಂಥವ್ರಿಗೆ ನೋಡ್ಕೊ, ಮುಖ ನೋಡ್ಕೊ, ಓದಿ. ಅಮರ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅಮರ ಜೀವಂತ ಕಣ್ಣಿಗೆ ಕಾಣದ ಆತ್ಮಸ್ವರೂಪನಾದ ನಿತ್ಯವಾದ ಜೀವಿಸುವ ಸ್ವರ್ಗವಾಸಿಯಾದ ಪರಿಶುದ್ಧನಾದ ದೇವರನ್ನ ಆರಾಧನೆ ಮಾಡೋದನ್ನ ಬಿಟ್ಟು ಅಳಿದು ಹೋಗುವಂತ ನರಮಾನವರ, ಅಳಿದು ಹೋಗುವ ನರಮಾನವರ ಅಂದ್ರೆ ಮನುಷ್ಯರ, ಪ್ರಾಣಿಗಳ, ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ, ಸರ್ಪ ಮುಂತಾದವುಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದರು. ಯಾರು ಆರಾಧಿಸತೊಡಗಿದರು? ಕುರುಡುತನದಲ್ಲಿರುವ ಮನುಷ್ಯರು. ವಿವೇಕ ಕಳ್ಕೊಂಡಿದ್ದಾಗ, ನಿನಗೆ ವಿವೇಕ ಇಲ್ಲದೆ ಇಲ್ಲ ಅನ್ನೋದಕ್ಕೆ ಲಕ್ಷಣ ಇದೆ. ನಿನ್ನ ಕುರುಡುತನದಲ್ಲಿ ಇದೆಯಾ ಅನ್ನೋದಕ್ಕೆ ಲಕ್ಷಣ ಏನು ಗೊತ್ತಾ? ಒಂದು ಮುಖ್ಯವಾದ ಲಕ್ಷಣ, ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡೋದು, ಆರಾಧನೆ ಮಾಡೋದು, ವಿಗ್ರಹ ಆರಾಧನೆ. That shows that you are spiritually blind, living in foolishness. You may be a Christian, charismatic. Then charismatic ಇರ್ಬೋದು, ದೊಡ್ಡ ಕ್ರಿಶ್ಚಿಯನ್ ಇರ್ಬೋದು, ಬೈಬಲ್ ಪಂಡಿತ ಇರ್ಬೋದು, ನೀನು ಎಷ್ಟೇ ಪ್ರಾರ್ಥನೆ ಮಾಡೋನೇ ಆಗಿರ್ಬೋದು, ನೀನು ಜೀವ ಇಲ್ಲದೆ ಇರುವ ಮನುಷ್ಯ ಮಾಡಿದ ನಿರ್ಜೀವ ಮೂರ್ತಿಗಳನ್ನು ಇಟ್ಕೊಂಡು ಇದೇ ದೇವರು ಎಂದು ಅಡ್ಡ ಬಿದ್ದು ಆರಾಧಿಸುವ, ಪೂಜಿಸುವ ನಿನಗೇನಾಗಿದೆ? ಮಂಕುತನ ಬಂದಿದೆ, ಕುರುಡುತನ ಬಂದಿದೆ. You are spiritually blind. That is what the word of God says. ಮುಂದೆ ಓದ್ತಾ ಹೋದರೆ ಇನ್ನು ಬೇರೆ ಸಿಂಪ್ಟಮ್ಸ್ಗಳು ತುಂಬ ಇದೆ. ಏನಿದೆ ಓದಿ ನೋಡಿ. ಆದುದರಿಂದ ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ, ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾದರು. ಮನಸ್ಸು ಏನು ಹೇಳುತ್ತೋ ಆ ಕಡೆ, ಗಾಳಿ ಬೀಸಿದ ಕಡೆ. ಕೆಲವರು ಇದಾರಲ್ಲ, ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಹೋಗ್ತಾ ಇರೋದೆ, ಫ್ಲೋ ಯಾವ ಕಡೆ ಇದೆಯೋ ಆ ಕಡೆ ಹೋಗ್ತಾ ಇರೋದೆ. ದಟ್ ಮೀನ್ಸ್ ವಾಟ್? ಯು ಆರ್ dead. You are dead body in spirit. Spiritually you are dead. ಒಂದು ಹೆಣ ಅಥವಾ ಶವ ನೀರಿಗೆ ಹಾಕಿ ಅದು ಯಾವ ಕಡೆ ತೇಲ್ಕೊಂಡು ಹೋಗುತ್ತೆ? ನೀರು ಹೆಂಗೆ ಹೋಗುತ್ತೋ ಹಾಗೆ ನೀವು ನೀರಿಗೆ ಬೀಳಿ, ನೀವು ಯಾವ ಕಡೆ ತೇಲ್ತೀರಿ? ನಿಮಗೆ ಯಾವ ಕಡೆ ಬೇಕೋ ಆ ಕಡೆ, ದಡ ಯಾವ ಕಡೆಗೆ ಇದೆಯೋ ಆ ಕಡೆಗೆ ನೀವು ಈಜ್ತಾ ಹೋಗ್ತೀರಿ. ಆ ನೀರು ಹೋಗೋ ಕಡೆ ಹೋಗೋದಿಲ್ಲ, ನೀರಿಗೆ ವಿರುದ್ಧವಾಗಿ ಹೋಗ್ತೀರಿ ನೀವು. ಯಾಕೆ ಅಂದರೆ ನಿಮಗೆ ಜೀವ ಇದೆ. ಲೋಕ ಯಾವ ಕಡೆ ಹೋಗುತ್ತೋ ಆ ಕಡೆ ಹೋಗೋದಲ್ಲ. ಈಗ ಕೆಲವ್ರು ಹೇಳ್ತಾರಲ್ವ, ಪ್ರಪಂಚ ಹೇಗೆ ಹೋಗ್ತಿದೆ ಹಾಗೆ ಹೋಗ್ಬೇಕು ಬ್ರದರ್. ಈಗ ನಮ್ಮ ಪ್ರಾರ್ಥನೆ, ನಮ್ಮ ಭಕ್ತಿ, ನಮ್ಮ ಧ್ಯಾನ ಎಲ್ಲ ಹೇಗೆ ಹೋಗ್ಬೇಕಂದ್ರೆ ಪ್ರಪಂಚಕ್ಕೆ ತಕ್ಕ ಹಾಗೆ ಹೋಗಬೇಕು. ಅಂದರೆ ನಿನ್ನ ಕೋತಿ ತಾನು ಕೆಡದಲ್ದೆ ವನ ಇಡೀ ಕೆಡಿಸ್ತಂತೆ, ಹಂಗಾಯ್ತು. ಯಾರು ಹೆಂಗೆ ಹೋಗ್ತಾರೋ ಹಂಗೆ ಹೋಗೋದಲ್ಲ, ದೇವ್ರು ಹೇಗೆ ಹೋಗ್ಲಿಕ್ಕೆ ಹೇಳಿದಾರೋ ಹಾಗೆ ಹೋಗಬೇಕು. ಪ್ರಪಂಚದ ಫ್ಲೋನಲ್ಲಿ ಹೋಗೋರು ಯಾರು? ಆತ್ಮದಲ್ಲಿ ಸತ್ತವರು, ಆತ್ಮದಲ್ಲಿ ಜೀವ ಇರೋರು. ಆ ಫ್ಲೋಗೆ ವಿರುದ್ಧವಾಗಿ ಈಚ್ಕೊಂಡು ದೇವ್ರ ಕಡೆಗೆ, ಸ್ವರ್ಗರಾಜ್ಯದ ಕಡೆಗೆ ಹೋಗ್ತಾರೆ. ಯೇಸು ಹೇಳ್ತಾರೆ, ಬಲಪ್ರಯೋಗ ಮಾಡುವವನು ಆ ಸ್ವರ್ಗರಾಜ್ಯವನ್ನು ಸ್ವಾಧೀನಪಡಿಸ್ಕೊಳ್ತಾನೆ ಅಂತ. ಹೆಣಗಳ ಥರ ಇರೋರು ಹೆಂಗಿದೆಯೋ ಹಾಗೆ ಎಟ್ಲಾ ಗಾಳಿ ಯಾವ ಕಡೆ ತೂರ್ಕೊಂಡು ಹೋಗ್ತಾ ಇರೋದೆ. ಸುಮ್ಮನೆ ಒಂದು ಅಲ್ಲೆಲ್ಲಿ ಹೇಳಿಬಿಟ್ರೆ ಸಾಕಲ್ವಾ? ಅದೇ ಮೂರ್ಖತನ ಅನ್ನೋದು, ಅದೇ ವಂಚನೆ. ದೇವರ ವಾಕ್ಯವಾಗಲಿ ದೇವರ ಶಕ್ತಿಯಾಗಲಿ ನೀವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಇಂಥ ಕುರುಡುತನದಲ್ಲಿ, ಅಜ್ಞಾನದಲ್ಲಿ ಬದುಕಿ ಆತ್ಮೀಕವಾಗಿ ಸಾಯ್ತೀರಿ. ಬರಲಿರುವ ದೇವರ ಕೋಪಾಗ್ನಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ತಪ್ಪಿಸ್ಕೋಬೇಕಾದ್ರೆ ದೇವರ ವಾಕ್ಯ ಮತ್ತು ದೇವರ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಂಡು ಬದುಕಬೇಕು. ತುಂಬ ಕಷ್ಟಕರವಾಗಿದೆ ಹೇಳ್ತಾ ಇಲ್ಲ, ತುಂಬ ಸುಲಭವಾಗಿರೋದನ್ನು ಹೇಳ್ತಾ ಇರೋದು. ಪ್ರಕೃತಿ ನೋಡಿದರೆ ಸಾಕು. ಅದಾದಮೇಲೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳಿಸಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟು ಬಿಟ್ಟರು. ಸಾಕ್ಬಿಡಿ. ಇವತ್ತು ನೋಡ್ತಾ ಇರೋದೇ ಅದು. ಎಲ್ಲಿ ನೋಡಿದ್ರು ಟ್ಯಾಟೂ ಹಾಕೋ, ಅದು ಹಾಕೋ, ಇದು ಹಾಕೋ, ಏನೇನು ಬೇಕೆಲ್ಲ ಬಳ್ಕೊಳ್ಳೋದೆ ಶರೀರಕ್ಕೆ.
ಎಲ್ಲ ಥರದ ಅಶುದ್ಧತೆಗೆ ಶರೀರವನ್ನು ಬಿಟ್ಟುಕೊಟ್ಟಿರುವ ಅನೇಕ ಕ್ರೈಸ್ತ ಮಕ್ಕಳು, ಕ್ರೈಸ್ತ ಕುಟುಂಬಗಳು. ಎಲ್ಲ ಥರದ ಅಶುದ್ಧತೆ, ಏನೇನು ಮ್ಯಾಕ್ಸಿಮಮ್ ಹೊಲಸು ಅನುಭವಿಸ್ಲಿಕ್ಕಾಗುತ್ತೋ ಈ ಪ್ರಪಂಚದ್ದು, ಮ್ಯಾಕ್ಸಿಮಮ್ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್ ಎಲ್ಲ ಮುಗಿಸಿ ಏನು ಗೊತ್ತಿಲ್ಲದ ಹಾಗೆ ಭಾನುವಾರ ಚರ್ಚಲ್ಲಿ ಕೂತ್ಕೊಂಡಿರ್ತಾರೆ ಸಂತರ ಥರ. ಯೇಸುಸ್ವಾಮಿ ಏನಾದರೂ ಅವತ್ತು ಜೀವಂತವಾಗಿ ಮನುಷ್ಯರಾಗಿ ಇದ್ದ ಹಾಗೆ ಮನುಷ್ಯರಾಗಿ ಬಂದರೆ ಚಾಟಿ ತಗೊಂಡು ಅವತ್ತು ಓಡಿಸಿದ್ರಲ್ಲ, ಹಂಗೆ ಒಂದೊಂದು ಚರ್ಚ್ನು ಖಾಲಿ ಮಾಡ್ತಾಯಿದ್ರು. ಲಾಸ್ಟಿಗೆ ಏನೂ ಇರ್ತಾ ಇರಲಿಲ್ಲ ಚರ್ಚಲ್ಲಿ, ಬೆಂಚ್ಗಳು ಮಾತ್ರ ಇರ್ತಾಯಿತ್ತು, ಫ್ಯಾನು ಬೆಂಚು ಇರ್ತಾಯಿತ್ತು, ಜನರನ್ನೆಲ್ಲರನ್ನು ಓಡಿಸ್ತಾ ಇದ್ರು. ಕಪಟಿಗಳೇ, ಸುಣ್ಣ ಬಳಿದ ಸಮಾಧಿಗಳೇ, ನೀವು ಸಮಾಧಿಲಿರಬೇಕು, ಎಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರ, ನನ್ನ ಪಿತ್ತನ ಆಲಯವನ್ನು ಸಂತೆಯನ್ನಾಗಿ ಸಮಾಧಿಯನ್ನಾಗಿ ಮಾಡಬೇಡಿ ಅಂತ ಓಡಿಸ್ತಾ ಇದ್ದರು. ದೇವರು ಕರುಣಾಮಯಿ, ಅದಕ್ಕೆ ಚರ್ಚ್ ಒಳಗಡೆನೂ ನಾವು ಬಿಳಿ ಬಟ್ಟೆ ಹಾಕ್ಕೊಂಡು ಸಂತರ ಥರ, ದೇವದೂತರ ಥರ ಇನ್ನೂ ಕೂತ್ಕೊಂಡು ಹಲ್ಲೆಲೂಯಾ ಹೇಳ್ತಾ ಇದ್ದೀವಿ, ಧ್ಯಾನಿಸ್ತಾ ಇದ್ದೀವಿ, ಬಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅಹಂಕಾರ ಪಡೋದು ಬೇಕಾಗಿಲ್ಲ. ವಾಕ್ಯ ಹೇಳುತ್ತೆ, ಅಜ್ಞಾನದ ಲಕ್ಷಣ, ಕುರುಡುತನದ ಲಕ್ಷಣ, ಪ್ರಪಂಚದ ಫ್ಲೋ ಕಡೆಗೆ ಹೋಗ್ತಾ ಇರ್ತೀವಿ. ಶರೀರ ಏನು ಬಯಸುತ್ತೋ ಅದೆಲ್ಲ ಅದಕ್ಕೆ ಕೊಟ್ಟಿದ್ದೆ, ತೋರಿಸಿದ್ದೆ, ತಿಂದಿದ್ದೆ, ಕುಡಿಸಿದ್ದೆ ಮಾಡ್ತಾನೆ ಇರ್ತೀವಿ. ಜೀವ ಇಲ್ದಿರೋ ಮೂರ್ತಿಗಳನ್ನ ಇಟ್ಕೊಂಡು ದೇವರೇ ಕಾಪಾಡಪ್ಪ ಅಂತ ಅಡ್ಡ ಬಿದ್ದು ಆರಾಧನೆ ಮಾಡಿ ಸ್ತೋತ್ರ ಹೇಳಿ ಬಲಿ ಅರ್ಪಿಸ್ತಾನೆ ಇರ್ತೀವಿ. ಇದು ಲಕ್ಷಣ ಕುರುಡುತನದ್ದು. ಬೈಬಲ್ ಹೇಳೋದು, ಏನಾದರೂ ಪ್ರಶ್ನೆ ಇದ್ದರೆ ಬೈಬಲ್ನ ಕೇಳಿ, ನನ್ನ ಕೇಳಬೇಡಿ. ಈಗ ಓದಿದ ವಾಕ್ಯ ಇದೆಯಲ್ವಾ, ಆ ವಾಕ್ಯನ ಹೇಳ್ಕೊಂಡು ಓದಿ, ಒಂದಲ್ಲ 10 ಸರಿ ಓದಿ, ಅಲ್ಲೇ ಪ್ರಶ್ನೆ ಕೇಳಿ, ದೇವ್ರೆ ಇದು ಯಾಕೆ ಹಿಂಗೆ ಹೇಳಿದ್ರಿ, ಇದು ಸರಿನಾ ನೀವು ಹೇಳಿದ್ದು ಅಂತ. ಆಗ ದೇವರು ಬೇರೆ ವಾಕ್ಯದಲ್ಲಿ ಸರಿ ಉತ್ತರ ಕೊಡ್ತಾರೆ, ತಗೋಬೋದು. ಎದ್ದು ನಿಂತ್ಕೊಳ್ಳೋಣ. ಏನಾದರೂ ಅರ್ಥ ಆಯ್ತಾ? ಸ್ವಲ್ಪನಾದರೂ ಅರ್ಥ ಆಯಿತು. ಏನು ಅರ್ಥ ಆಯಿತು? ಅಟ್ ದ ಎಂಡ್ ಏನು ಅರ್ಥ ಆಯಿತು? ಆಗಲಿ, ನಿಮ್ಗೇನು ಅರ್ಥ ಆಗಿಲ್ಲ ಅಂತ ನನಗೀಗ ಅರ್ಥ ಆಯಿತು. ಇನ್ನು ಕುರುಡುತನದಲ್ಲಿ ಇದ್ದೀರಿ ಅನ್ನೋದು ಕನ್ಫರ್ಮ್ ಆಯಿತು. ಏನು ಬ್ರದರ್ ಹಿಂಗೆ ಹೇಳ್ಬಿಟ್ರೆ ನಾಳೆಯಿಂದ ನಾವು ಬರ್ತೀವ, ನೀವು ಬರಲಿಲ್ಲ ಅಂದರೆ ನಿಮಗೇನು ನಷ್ಟ, ನನಗೇನು ನಷ್ಟ? ನನಗೇನು ನಷ್ಟ ಇಲ್ಲ. ನಾನು ಬಂದಿರೋದು ನನಗೆ ಲಾಭ ಇರೋದ್ರಿಂದನೇ ಬಂದಿರೋದು, ಲಾಭ ಇರೋದಲ್ಲ, ಲಾಭ ಆಗಿರೋದ್ರಿಂದ. ನಿಮಗೂ ಸ್ವಲ್ಪ ಲಾಭ ಆಗಲಿ ಅಂತ ಬಂದಿರೋದು, ಆಯಿತಾ? ಸೊ ಅದರಿಂದ ಯಾರು ಬೇಸರ ಪಡ್ಕೋಬೇಡಿ. ಏನು ಅರ್ಥ ಆಯಿತು ಅಂದರೆ, ನಮ್ಗೆ ಅರ್ಥ ಆಗಿರಬೇಕಾಗಿತ್ತು, ನಾನು ಸತ್ತಿದ್ದೀನಿ, ನಾನು ಅಜ್ಞಾನದಲ್ಲಿದ್ದೀನಿ, ನಾನು ಕುರುಡುತನದಲ್ಲಿದ್ದೀನಿ, ನನಗೆ ನಿಜವಾಗ್ಲೂ ಜ್ಞಾನ ಇಲ್ಲ, ನನಗೆ ದೇವರ ಜ್ಞಾನ ಅಗತ್ಯ ಇದೆ, ನನಗೆ ಬೆಳಕಿನ ಅಗತ್ಯ ಇದೆ, ದೇವರ ವಾಕ್ಯ ಇನ್ನು ನಾನು ಅರ್ಥ ಮಾಡ್ಕೋಬೇಕು ಅಂತ ನನಗೆ ಅರ್ಥ ಆಯಿತು ಅಂತ ನಿಮ್ಗೆ ಅರ್ಥ ಆದರೆ ನೀವು ಭಾಗ್ಯವಂತರು, ಇಲ್ಲಾಂದ್ರೆ ನಿರ್ಭಾಗ್ಯರೇ. ಇದು ಅರ್ಥ ಆಗಬೇಕು. ಇದು ಅರ್ಥ ಆಗಲಿ ತಾನೇ ಇಷ್ಟೆಲ್ಲ ಹೇಳ್ತಾ ಇರೋದು. ಒಂದು ನ್ಯಾಯ ತೀರ್ಪು ಅನ್ನೋದೊಂದಿದೆ. ಯೇಸು ನ್ಯಾಯಾಧಿಪತಿಯಾಗಿ ತೀರ್ಪು ಕೊಡಲಿಕ್ಕೆ ಮತ್ತೆ ಮರಳಿ ಬರ್ತಾರೆ. ಅವರ ಮುಂದೆ ನಾವು ನಿಂತ್ಕೋಬೇಕು, ದಂಡನ ತೀರ್ಪಿಗೆ ಒಳಗಾಗಬಾರ್ದು. ಈಗ ಪ್ರೆಸೆಂಟ್ ನನ್ನ ಪರಿಸ್ಥಿತಿ, ನಾನು ಒಳಗಾಗೋ ಥರ ಇದ್ದೀನಿ, ಆದ್ದರಿಂದ ಮಾನಸಾಂತರ ಪಡಬೇಕು, ದೇವ್ರ ಕಡೆಗೆ ತಿರುಗಬೇಕು, ದೇವರಿಗೆ ಸಾಕ್ಷಿಯಾಗಿ ಬದುಕಬೇಕು. ಇನ್ನು ಉಳಿದಿರೋ ದಿವಸಗಳು, ದಿನಗಳು ಆದರೂ ದೇವರ ಮಹಿಮೆಗಾಗಿ ಬದುಕಬೇಕು, ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಕೊಂಡು ಬದುಕಬೇಕು. ಇನ್ನೂ ಈ ಹೊಲಸಲ್ಲಿ ನಾನು ಒಂದಾಗಿ ಬೆರೆತು ಹೋಗಬಾರ್ದು, ಇದರಿಂದ ಬೇರ್ಪಟ್ಟು, ಹೊಲಸಿನಿಂದ ಬೇರ್ಪಟ್ಟು ಬದುಕಬೇಕು. ಇದು ನನಗೆ ಅರ್ಥ ಆಯಿತು ಅಂತ ನಿಮಗೆ ಅರ್ಥ ಆದರೆ, ನಿಮ್ಮ ಮನಸ್ಸಿಗೆ ಮನವರಿಕೆ ಆದರೆ ನೀವು ಭಾಗ್ಯವಂತರು. ಇದಾಗದೇ ಇದ್ದರೆ ಆಗೋ ತನಕನೂ ವಾಕ್ಯ ಕೇಳಿಸ್ಕೊಳ್ತಾನೆ ಇರಿ. ಯಾಕೆ ಅಂದರೆ ಕೊಳೆ ಜಾಸ್ತಿ ಇದ್ದರೆ ಹೆಚ್ಚು ಸೋಪಾಗಿ ತೊಳಿಬೇಕಾಗತ್ತೆ. ದೇವರ ವಾಕ್ಯ ನಮ್ಮನ್ನು ತೊಳೆಯುತ್ತೆ. ಯೇಸು ಸ್ವಾಮಿ ಹೇಳ್ತಾರಲ್ವಾ, ನಾನು ನಿಮ್ಮೊಡನೆ ಆಡಿದ ಮಾತುಗಳು ನಿಮ್ಮನ್ನು ಶುದ್ಧಿ ಮಾಡುತ್ತೆ. ಆದರೆ ಕುಳಿತುಕೋಬೇಕು, ದೇವರ ವಾಕ್ಯ ಕಲಿಬೇಕು, ಧ್ಯಾನಿಸಬೇಕು. ಕಷ್ಟ ಆದರೂ, ಬೇಜಾರಾದರೂ, ಇರಿಟೇಟ್ ಆದರೂ ಎದ್ದು ಹೋಗಬಾರ್ದು. ಸರ್ಜರಿ ಮಾಡ್ತಾ ಇರಬೇಕಾದ್ರೆ ಪೇಷಂಟ್ ಏನಾದರೂ ನೋವಾಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಇರಿಟೇಟ್ ಮಾಡ್ತಾರೆ ಡಾಕ್ಟರ್ಸ್, ನರ್ಸಸ್ ಅಂತೇಳಿ ಎದ್ದು ಹೋದರೆ ಪೇಷಂಟ್ ಸತ್ತೋಗ್ತಾನೆ. ಅವನ ಕಾಯಿಲೆ ಹಾಗೇ ಇರುತ್ತೆ, ಅವನ ಕಾಯಿಲೆ ವಾಸಿ ಆಗೋದಿಲ್ಲ. ಆದರೆ ಸಹಕಾರ ಮಾಡಿ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನೋವಾದರೂ ಪರವಾಗಿಲ್ಲ ಅಂತ ಸಹಿಸ್ಕೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ. ಇನ್ನೊಂದಿಷ್ಟ ಬದುಕ್ಬೋದು, ಸಂತೋಷವಾಗಿರ್ಬೋದು. ಅದೇ ರೀತಿಯಲ್ಲಿ ದೇವರ ವಾಕ್ಯ ಕೂಡ ನಮ್ಮನ್ನು ಸರ್ಜರಿ ಮಾಡುತ್ತೆ. ದೇವರ ವಾಕ್ಯ ನಮ್ಮಲ್ಲಿ ಬೇಡದೇ ಇರತಕ್ಕಂಥ ಸರ್ಜರಿ ಮಾಡಿ ಕಟ್ ಮಾಡುವಾಗ ನಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ, ಕೋಪ ಬರುತ್ತೆ.
ಡೋಂಟ್ ವರಿ, ಎಲ್ಲ ಒಳಿತಿಗಾಗಿ. ದೇವರ ವಾಕ್ಯ ನಮ್ಮನ್ನ ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸುತ್ತೆ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳನ್ನಾಗಿ ರೂಪಿಸುತ್ತೆ, ಯೇಸುವಿನ ಒಂದು ಸ್ವಭಾವಗಳನ್ನಾಗಿ ಪರಿವರ್ತಿಸುತ್ತೆ. ಈ ಸ್ವಭಾವಕ್ಕೆ ನಾವು ಬರಬೇಕು. ಪ್ರಾರ್ಥಿಸೋಣ. ಪ್ರೀತಿಮಯನು, ಕರುಣಾಮಯನು, ಒಳ್ಳೆಯವನೂ ಆದ ನಮ್ಮ ತಂದೆಯಾದ ದೇವರೇ, ಇಡೀ ಪ್ರಪಂಚವನ್ನೆಲ್ಲ ಸೃಷ್ಟಿಸಿದ ಸೃಷ್ಟಿಕರ್ತನೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಈ ಪ್ರಪಂಚದಲ್ಲಿ ನಮ್ಮನ್ನು ನೀವು ಇರಿಸಿದ್ದೀರಿ. ನಿಮ್ಮನ್ನು ಅರಿತುಕೊಳ್ಳುತ್ತಾ, ನಿಮ್ಮನ್ನು ಪ್ರೀತಿಸುತ್ತಾ, ನಿಮ್ಮ ಆನಂದದಲ್ಲಿ ಭಾಗಿಯಾಗುತ್ತಾ ಬದುಕಲು ನಮ್ಮನ್ನು ಇರಿಸಿದ್ದೀರಿ ಸ್ವಾಮಿ. ನಿತ್ಯ ಜೀವಕ್ಕಾಗಿ ನಮ್ಮನ್ನು ನೀವು ಇರಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸತ್ಯವಚನಗಳ ಮುಖಾಂತರವಾಗಿ ನಮ್ಮಲ್ಲಿದ್ದ ಮೂಢನಂಬಿಕೆಯನ್ನು ತೆಗೆದುಹಾಕಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿದ್ದ ಸ್ವಾರ್ಥವನ್ನು ತೆಗೆದುಹಾಕಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿದ್ದ ಹೃದಯ ಕಾಠಿಣ್ಯತೆಯನ್ನು ನೀಗಿಸಿದ್ದಕ್ಕಾಗಿ ಸ್ತೋತ್ರ. ನಮಗೆ ಬೇಕಾದ ಸತ್ಯದ ಅರಿವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪಾಪ ಪ್ರಜ್ಞೆಯನ್ನು, ಪಶ್ಚಾತ್ತಾಪವನ್ನು ನಮ್ಮಲ್ಲಿ ಉಂಟು ಮಾಡಿದ ಪರಿಶುದ್ಧಾತ್ಮರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇಂದಿನಿಂದ ದೇವಾ, ನಿನ್ನ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ನಾವು ಭದ್ರವಾಗಿ ಇಟ್ಟುಕೊಳ್ತೇವೆ ಸ್ವಾಮಿ. ಈ ಸೃಷ್ಟಿ ಪ್ರಪಂಚವನ್ನು ನೋಡುತ್ತಾ ಸೃಷ್ಟಿಕರ್ತನಾದ ನಮ್ಮ ದೇವರೇ, ನಮ್ಮ ತಂದೆಯೇ, ನಿಮ್ಮನ್ನು ಅರಿತು ಗೌರವಿಸಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಿಮ್ಮ ಮಹಿಮೆಗಾಗಿ ನಾವು ಜೀವಿಸ್ತೀವಿ ಅಪ್ಪ. ಪವಿತ್ರಾತ್ಮರೇ, ಅದಕ್ಕೆ ಬೇಕಾದ ಬಲವನ್ನು ನಮಗೆ ನೀಡಿರಿ. ಯಾರೆಲ್ಲ ಈ ಸಂದೇಶವನ್ನು ಎಲ್ಲೆಲ್ಲಿಂದ ಆಲಿಸ್ತಾ ಇದ್ದಾರೋ ಅವರೆಲ್ಲರ ಹೃದಯದಲ್ಲೂ ಈ ಶಕ್ತಿ ತುಂಬಲ್ಪಡಲಿ, ಈ ಕೃಪೆ ತುಂಬಲ್ಪಡಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೇವರ ಜ್ಞಾನಕ್ಕೆ ವಿರುದ್ಧವಾಗಿರುವ ಎಲ್ಲ ಜ್ಞಾನಗಳು ಲಯವಾಗಿ ಹೋಗಲಿ, ಎಲ್ಲ ಆಲೋಚನೆಗಳು ಲಯವಾಗಿ ಹೋಗಲಿ, ಎಲ್ಲ ಕಾರ್ಯಗಳು ಲಯವಾಗಿ ಹೋಗಲಿ. ಎಲ್ಲ ಮಾನವರು ಸತ್ಯವನ್ನು ಅರಿತುಕೊಳ್ಳುವಂತೆ ಆಗಲಿ, ಜೀವೋದ್ಧಾರ ಹೊಂದಿಕೊಳ್ಳುವಂತೆ ಆಗಲಿ. ನಿಜವಾದ ಜ್ಞಾನ, ದೇವರನ್ನು ಅರಿತುಕೊಂಡು ದೈವ ಭಯದಲ್ಲಿ ದೇವರನ್ನು ಆರಾಧಿಸುತ್ತಾ, ಗೌರವಿಸುತ್ತಾ, ಸ್ತುತಿಸುತ್ತಾ ದೇವರ ಮಹಿಮೆಗಾಗಿ ಪ್ರೀತಿಯ, ಪರಿಶುದ್ಧತೆಯ, ನಿತ್ಯ ಜೀವನವನ್ನು ಜೀವಿಸುವುದೇ ಎಂಬುದನ್ನು ಪ್ರತಿಯೊಬ್ಬ ಮಾನವರು ಅರಿತುಕೊಳ್ಳುವಂತೆ ಆಗಲಿ ಅಪ್ಪ. ಮನೋನೇತ್ರಗಳು ತೆರೆಯಲ್ಪಡಲಿ ಅಪ್ಪ. ಯಾರೂ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ.